ಮೂರು ಗಂಟೆ Shubhodaya, I am ready for positive change. Shubhodaya. I'm ready for positive change. Thank you. Thank you, madam. ಬೇಗ ಬಂದ್ಬಿಟ್ಟಿದ್ದೀರಾ? ನಮ್ದು ಯಾವಾಗ ಇದೆ ಸೇಮ್ ಟೈಮ್ ಮೇಡಮ್. ಓಕೆ, ಗುಡ್. ರೈಟ್ ಅಪ್. ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಸ್ವಲ್ಪ? ಮೇಡಮ್ ಈ ಕಡೆ ಎಲ್ಲ ಮಳೆ ಅಲ್ವಾ, ಮಳೆ ಸ್ವಲ್ಪ ಬೀಳ್ತಾ ಇದೆ. ಹೌದು. ನೆನ್ನೆ ಬಿದ್ದಿಲ್ಲ, ಮೊನ್ನೆ ಎಲ್ಲ ಮಳೆ, ಒಳ್ಳೆ ಮಳೆ ಬಂತು. ಸ್ವಲ್ಪ ಇವಾಗ ಚೂರು ಚಳಿ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ಸ್ವಲ್ಪ ಎದ್ದೇಳಕ್ಕೆ ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋ ಅನ್ನತ್ತೆ ಮನ್ಸು ಇನ್ಮೇಲೆ. ಹೌದು. ಅದು ಮೀರಿ ಎದ್ದೇಳ್ಬೇಕಿನ್ನು. ಹ್ಮ್. ಅದಕ್ಕೆ ಕೇಳಿದ್ದು. ಈಗ ಚಳಿಗಾಲ ಬೆಂಗಳೂರು ವೆದರ್ ಕೂಲ್ ಆಗೋಯ್ತು ಸ್ವಲ್ಪ. ಚಳಿಗಾಲ ಅಂದ ತಕ್ಷಣ ಸ್ವಲ್ಪ ವಾಪಸ್ ಮುದ್ರಿ ಮಲಗೋದು ಜಾಸ್ತಿ ಆಗತ್ತೆ. ಈಗ ನಿಜವಾದ ಟಾಸ್ಕು, ಇಷ್ಟು ದಿವಸ ಸೆಕೆ ಕಾಲದಲ್ಲಿ ಆರಾಮಾಗಿ ಎದ್ದು ಕೂತ್ಕೊಂಡ್ಬಿಟ್ರಿ 5 ಗಂಟೆಗೆ, ಈಗ ಎದ್ದೇಳದಿರೋದು. ಈಗ ನಿಜವಾದ ಟಾಸ್ಕ್ ಸ್ಟಾರ್ಟ್ ಆಗೋದು ಇವಾಗ. ಮತ್ತೆ ಟೈಮ್ ನೋಡಿ ಮತ್ತೆ ಮಲಗಬೇಕು ಅನ್ಸುತ್ತೆ ಅಲ್ವಾ? ಇನ್ನೊಂದು 5 ನಿಮಿಷ ಮಲಗೋಣ, ಇನ್ನೊಂದು 5 ನಿಮಿಷ ಮಲಗೋಣ ಅಂತೇಳಿ ಹೇಳಿ ನೋಡೋಣ. ಈಗ ಮಳೆ ಚಳಿನಲ್ಲೆಲ್ಲ ಎಷ್ಟು ಜನ ಬರ್ತೀರಿ ಅದು ಕೌಂಟ್ ಆಗತ್ತೆ. ಮತ್ತೆ ಈಗ ಮ್ಯಾನಿಫೆಸ್ಟೇಷನ್ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಿ ಎಲ್ಲರಿಗೂ ರಿಸಲ್ಟು ಬರ್ತಾ ಇರಲ್ಲ ಅಲ್ವಾ? ಮೈಂಡ್ ಏನೋ ಚೇಂಜ್ ಆಗಿರುತ್ತೆ, ಬಟ್ ನೀವು ಅಂದ್ಕೊಂಡಷ್ಟು ಈಗ ಹಣದ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ರಿಲೇಶನ್ಶಿಪ್ ಮಾಡ್ತೀನಿ, ಅಥವಾ ಜಾಬ್ ಮಾಡ್ತೀನಿ, ಅಥವಾ ಹೆಲ್ತ್ ಮಾಡ್ತೀನಿ ಅಂತಂದಾಗ ಯೂನಿವರ್ಸ್ ಈಸ್ ವೆರಿ ಸ್ಮಾರ್ಟ್. ಏನ್ ಮಾಡುತ್ತಪ್ಪ ಅಂತಂದ್ರೆ, ನೀವು ಸ್ಟಾರ್ಟ್ ಮಾಡಿದ್ದೀರಲ್ವಾ, ಅಂದ್ರೆ ಯೂನಿವರ್ಸ್ ಲ್ಯಾಂಗ್ವೇಜ್ ಮಾತಾಡಕ್ಕೆ ಸ್ಟಾರ್ಟ್ ಆಗಿದ್ದೀರಿ, ಅಥವಾ ಯೂನಿವರ್ಸ್ ಫ್ರೀಕ್ವೆನ್ಸಿನ ನಿಮ್ಮ ಎನರ್ಜಿ ಜೊತೆ ಅದನ್ನ ಮ್ಯಾಚ್ ಮಾಡಕ್ಕೆ ಸ್ಟಾರ್ಟ್ ಆಗಿದ್ದೀರಿ ಅಂದ್ರೆ ಫಸ್ಟಿಗೆ ಕೊಡದೆ ಸಮಸ್ಯೆಗಳನ್ನ ಜಾಸ್ತಿ ಮಾಡುತ್ತೆ. ಈಗ ಆಲ್ರೆಡಿ ಸ್ವಲ್ಪ ನಮಗೆ ಟೆನ್ಷನ್ ಇರುತ್ತೆ, ಸ್ವಲ್ಪ ಏನು ಬೇಜಾರಿರುತ್ತೆ, ಏನು ಆಗ್ತಾ ಇಲ್ವಲ್ಲಪ್ಪ ಅಂತಿರುತ್ತೆ. ಯಾವಾಗ ಯೂನಿವರ್ಸ್ ಕಡೆ ನಮ್ಮ ಮನಸ್ಸು ವಾಲುತ್ತೆ, ನಾವು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡ್ತೀವಿ, ಅಫರ್ಮೇಷನ್ ಹೇಳೋದು ಸ್ಟಾರ್ಟ್ ಮಾಡ್ತೀವಿ. ಇಷ್ಟು ದಿವಸ ನಮ್ಗೆ ಅದ್ರ ಗಂಧ ಗಾಳಿ ಗೊತ್ತಿರೋದಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ ಅದು ಏನು ಮಾಡುತ್ತೆ ಅಂದರೆ ನಮ್ಮನ್ನ ಟೆಸ್ಟ್ ತಗೊಳುತ್ತೆ. ಆಯಿತಾ? ಟೆಸ್ಟ್ ತಗೊಳ್ಳೋವಾಗ ಇನ್ನೂ ವಾಪಸ್ಸು ನೀವೇನು ಅಫರ್ಮೇಷನ್ ಜಾಸ್ತಿ ಮಾಡ್ತೀರಾ ಅದರದ್ದೇ ಸಮಸ್ಯೆಗಳನ್ನ ಜಾಸ್ತಿ ಉದ್ಭವ ಮಾಡುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ರಿಲೇಷನ್ಶಿಪ್ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಮಾಡಿದ್ರೆ ಅವಾಗ ಸ್ವಲ್ಪ ಗಲಾಟೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಸಣ್ಣ ಸಣ್ಣ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಮತ್ತು ಜಾಸ್ತಿ ಮಾಡ್ತಾರೆ. ಅಷ್ಟೆಲ್ಲ ಮಾಡಿದ ಮೇಲೂ ನಾನು ಬಿಡೋದಿಲ್ಲ, ಯು ಆರ್ ಅಲ್ಟಿಮೇಟ್, ನೀನೇನೇ ಸಮಸ್ಯೆ ಕೊಟ್ಟರು ನಾನು ನಂಬಿಕೆಯಿಂದ ಮಾಡ್ತೀನಿ, ನೀನೇ ಲಾಸ್ಟು, ಇನ್ನು ಬೇರೆ ಏನೂ ಇಲ್ಲ ಅಂತ ಝೀರೋ ಡೌಟಲ್ಲಿ ಟ್ರಸ್ಟ್ ವರ್ತ್ ಎಷ್ಟಿರಬೇಕು ಅಂದರೆ ಇನ್ನೂ ಸಮಸ್ಯೆ ಕೊಟ್ಟರು ನಾನು ಇನ್ನೂ ಗಟ್ಟಿ ಆಗ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಬಂದಾಗ ವಾಪಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಇವರು ಲಾಯಲ್ ಆಗಿ ಇರ್ತಾರಾ ಇಲ್ವಾ, ಅಥವಾ ಇದಕ್ಕೆ ಕೇಪಬಲ್ ಇದ್ದಾರಾ ಇಲ್ವಾ ಅಂತ ಟೆಸ್ಟ್ ತಗೊಳ್ಳೋದು. ಹಂಗಂತ ನಮ್ಮನ್ನೇನು ಸಾಯೋವರೆಗೂ ಕರ್ಕೊಂಡು ಹೋಗಲ್ಲ, ಟ್ವಿಸ್ಟ್ಗಳು ಮಾಡ್ತಾ ಇರತ್ತೆ ಮಧ್ಯ ಮಧ್ಯದಲ್ಲಿ. ಈ ಥರ ಸಮಸ್ಯೆ ಕೊಟ್ಟರೆ ಹೆಂಗೆ ಫೇಸ್ ಮಾಡ್ತಾರೆ, ಈ ಥರ ಮಾಡಿದ್ರೆ ಹೆಂಗೆ ಫೇಸ್ ಮಾಡ್ತಾರೆ, ಯೂನಿವರ್ಸ್ ಇಲ್ಲ ಏನೂ ಇಲ್ಲ, ನಾನು
ಅಫರ್ಮೇಷನ್ ಬರೆಯಕ್ಕೆ ಶುರುವಾಯಿತು, ಮ್ಯಾನಿಫೆಸ್ಟೇಷನ್ ಮಾಡಕ್ಕೆ ಶುರುವಾದ್ಮೇಲೆ ಇನ್ನೂ ಸಮಸ್ಯೆ ಜಾಸ್ತಿ ಆಗಿದೆ ನನಗೆ. ಯಾವ ಯೂನಿವರ್ಸ್ ಇಲ್ಲ, ಏನೂ ಇಲ್ಲ, ಎಲ್ಲ ಸುಳ್ಳು ಅಂತ ನೆಗೆಟಿವ್ ಥಾಟ್ ಬಂದು ನಂಬಿಕೆ ಕಳ್ಕೊಂಡ್ರೆ ವಾಪಸ್ ಅದೇ ಲೈಫೇ ಕಂಟಿನ್ಯೂ ಆಗುತ್ತೆ. ಬಟ್ ಇಲ್ಲಿ ಸಣ್ಣ ಪರೀಕ್ಷೆ ಮಾಡೋವಾಗ ನಾವು ಅದನ್ನು ಗೆದ್ವಿ ಅಂದರೆ ಒಂದು ಸಣ್ಣ ಸಣ್ಣ ಟೆಸ್ಟ್ಗಳು ಮಾಡೋದು. ಏನು ನಾವು ಮಾಡ್ತಾ ಇರ್ತೀವಿ ಅಫರ್ಮೇಷನ್, ಅದರಲ್ಲೇ ನಮಗೆ ಟ್ವಿಸ್ಟ್ ಕೊಡೋದು, ಅದರಲ್ಲೇ ಮತ್ತೆ ವಾಪಸ್ ಪ್ರಾಬ್ಲಮ್ನ ಫೇಸ್ ಮಾಡುತ್ತೆ. ಟ್ರೈ ಏನು ಫೇಸ್ ಮಾಡುತ್ತೆ, ವಾಪಸ್ ಪ್ರಾಬ್ಲಮ್ನ ಕೊಡುತ್ತೆ ನಮಗೆ. ಆಯಿತಾ? ಅದನ್ನು ನಾವು ಗೆಲ್ಲಬೇಕು. ಅರ್ಥ ಆಗ್ತಿದೆ ನಾನೇನು ಹೇಳ್ತಾ ಇದ್ದೀನಿ? ಆವಾಗ ನಮಗೆ ವಾಪಸ್ ನಾವು ಅಂದ್ಕೊಂಡಂಥ ಜೀವನ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ನಾಳೆನೇ ಅಫರ್ಮೇಷನ್ ಬರೆದ್ಬಿಟ್ಟೆ ಅಂದರೆ ನಾಡಿದ್ದೇ ಒಳ್ಳೇದಾಗಲ್ಲ. ನೀವು ಅದಕ್ಕೆ ವರ್ತಿದ್ದೀರಾ, ನೀವು ಅದನ್ನೆಲ್ಲ ಕೊಟ್ಟರೆ ನೀವು ಸಹಿಸ್ಕೋತೀರಾ, ಅಥವಾ ಅಷ್ಟು ಒಳ್ಳೇದನ್ನೆಲ್ಲ ಮಾಡಿದ್ರೆ ಮತ್ತೆ ನೀವು ಎಡುವುದೇನೆ ನಿಭಾಯಿಸೋದು ಕಲ್ತಿದ್ದೀರಾ ಇಲ್ವಾ ಅಂತ ನಮ್ಮನ್ನು ಟೆಸ್ಟ್ ಮಾಡೋದದು. ವಾಪಸ್ ಕಷ್ಟಗಳು ಬರ್ತಾ ಇದೆ, ಇಷ್ಟೊಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಅಫರ್ಮೇಷನ್ ಮಾಡ್ತಾ ಇದ್ದೀನಿ, ಏನು ಸರಿ ಹೋಗ್ತಾ ಇಲ್ಲ, ಮತ್ತೆ ಮತ್ತೆ ಬಿಗಡಾಯಿಸ್ತಾ ಇದೆ, ದಿನೇ ದಿನೇ ಬಿಗಡಾಯಿಸ್ತಿದೆ ಅಂತ ಅನಿಸಿದ್ರೆ ಅದು ಟೆಸ್ಟ್, ಪರೀಕ್ಷೆಗೆ ಒಳಗಾಗಿದ್ದೀರಾ ನೀವು ಅಂತ ಅರ್ಥ. ತುಂಬ ಜನಕ್ಕೆ ಅನಿಸುತ್ತೆ, ಮೇಡಮ್ ಹಂಗೆ ಹೇಳಿದ್ರಿ, ಹಿಂಗೆ ಹೇಳಿದ್ರಿ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಏನೂ ಆಗ್ತಾ ಇಲ್ಲ ಅಂತ ಯಾರ ತಲೆಲ್ಲಾರು ಇದ್ದರೆ ಮತ್ತೆ ನೀವು ಇಷ್ಟು ದಿವಸ ನಾವೇ ಬೇಕಂತ ನಮ್ಮ ಎನರ್ಜಿನ ವೇಸ್ಟ್ ಮಾಡಿ ನಾವೇ ಹೋಗಿ ಗುಂಡಿಗೆ ಬೀಳ್ತಾ ಇದ್ವಿ. ಇವಾಗ ಏನು ಮಾಡುತ್ತೆ ಯೂನಿವರ್ಸ್, ಸುಮ್ಮನೆ ಒಂದ್ಸರಿ ಹಿಂಗೆ ಗುಂಡಿ ತೋರಿಸೋದು ಮತ್ತೆ ಎತ್ತೋದು, ತೋರಿಸೋದು ಮತ್ತೆ ಎತ್ತೋದು, ಅಂದರೆ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸಿರುತ್ತೆ. ಆ ಪರೀಕ್ಷೆಗೆ ನಾವು ಗೆದ್ದಾಗ ನೀನು ಕೇಪಬಲ್ ಇದೆಯಾ, ಏನೇ ಕೊಟ್ಟರು ನೀನು ನಿಭಾಯಿಸೋದು ಕಲ್ತಿದ್ಯಾ, ನಿನಗೆ ಕೊಡ್ಬೋದು ನಾನು ಅಂತೇಳಿ ಒಳ್ಳೇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬ ಜನಕ್ಕೆ ಈಗ ಅನ್ನಿಸ್ತಿರುತ್ತಲ್ವ, ಇದಷ್ಟೊಂದು ಮಾಡ್ತಾ ಇದ್ದೀವಿ, ಏನು ರಿಸಲ್ಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಅಂತಂದಾಗ ಮತ್ತೆ ಕಷ್ಟಗಳು ಜಾಸ್ತಿ ಬರ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ಟೆಸ್ಟಿಂಗ್ ಪೀರಿಯಡಲ್ಲಿ ಇದ್ದೀವಿ ಅಂತ. ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ನಮ್ಗೆ ಇದೆಯಾ ಅಲ್ವಾ, ಅಥವಾ ಸುಮ್ಮನೆ ಯೂನಿವರ್ಸ್ ಅಂತ ಇದ್ದಾರಾ ಇವರು, ಅಥವಾ ಮನಸಾರೆ ಅಂತ ಇದ್ದಾರಾ, ಅಥವಾ ಇವ್ರಿಗೆ ಏನು ಕಷ್ಟ ಕೊಟ್ರು ನನ್ನ ಮೇಲೆ ನಂಬಿಕೆ ಇದೆಯಾ ಇಲ್ವಾ ಅಂತೇಳಿ ಟೆಸ್ಟ್ ಮಾಡೋದು. ಈಸ್ ವೆರಿ ಸ್ಮಾರ್ಟ್. ಯೂನಿವರ್ಸ್ ಅಂದರೆ ಸಖತ್ ಸ್ಮಾರ್ಟ್. ಯಾಮಾರ್ಸೋಕ್ಕಾಗಲ್ಲ ನಾವು. ಸುಮ್ಮನೆ ಮೇಲ್ಮೇಲೆ ಯೂನಿವರ್ಸ್ ಅಂದ್ಕೊಂಡು ಇದು ಮಾಡೋಕ್ಕಾಗಲ್ಲ. ಮನಸಾರೆ ನಾವು ಅದನ್ನು ಏನಂತೆ ನಂಬಿಕೆಯಿಂದ ಮಾಡಬೇಕು. ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ. ಒಂದು ಹಾಡಿದೆಯಲ್ಲ ರಾಜ್ಕುಮಾರ್ ಸರ್ದು, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಹಾಯಾಗಿರುವೆ. ಹಂಗೆ ಹಾಯಾಗಿರುವೆ ಅನ್ನೋ ಒಂದು ಮನಸ್ಥಿತಿ ನಮಗೆ ಬರಬೇಕು. ಏನಾದರೂ ಮಾಡು, ನೀನು ಎಲ್ಲಾದರೂ ಇಡು, ನಾನು ಆರಾಮಾಗಿರ್ತೀನಿ, ಉದ್ವೇಗ ಆಗೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ, ನಂಬಿಕೆ ಕಳ್ಕೊಳ್ಳೋದಿಲ್ಲ ಅಂತ ಅಂದಾಗ ಅಂಥ ಟ್ರಸ್ಟ್ ವರ್ತಿರೋ ಪೀಪಲ್ನ, ಅಂಥ ನಂಬಿಕೆ ಇಟ್ಕೊಂಡಿರೋ ಜನನ ದೇವರು ಅಷ್ಟೇ ಯೂನಿವರ್ಸು ಅಷ್ಟೇ ಯಾವತ್ತೂ ಬಿಡಲ್ಲ. ಪರೀಕ್ಷೆಗಳು ಜಾಸ್ತಿ ಮಾಡ್ತಾರೆ, ಬಟ್ ಅಲ್ಟಿಮೇಟ್ ಲಾಸ್ಟ್ ರಿಸಲ್ಟ್ ಏನೈತೆ ತುಂಬ ಚೆನ್ನಾಗಿರುತ್ತೆ, ಬಿಡೋದಿಲ್ಲ ಅವರನ್ನು. ಸೊ ನೀವು ಕೂಡ ಅಷ್ಟೇ, ಏನೋ ನನಗೆ ಸಮಸ್ಯೆ ಆಗ್ತಾ ಇದೆ, ವಾಪಸ್ ಇದಾಗ್ತಾ ಇದೆ ಅಂತ ಗೊಂದಲ ಮಾಡಬೇಡಿ, ದ್ವಂದ್ವ ಮಾಡ್ಕೋಬೇಡಿ. ಏನಾದರೂ ಆಗಲಿ, ಇಷ್ಟೊಂದೇ ಆಗೋಗ್ಬಿಟ್ಟಿದೆ, ಏನೇನೇನೋ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ನಾವೇ ಏನೇನೋ ಮಾಡ್ಕೊಂಡಿದ್ದೀವಿ ಅಲ್ವಾ. ನಮ್ಮ ಮೇಲೆ ಫಸ್ಟು ನಮಗೆ ನಂಬಿಕೆ, ಅದಾದಮೇಲೆ ಯೂನಿವರ್ಸ್ ಏನೇ ಮಾಡಿದ್ರು ನನಗೆ ಒಳ್ಳೇದಾಗೋವಂಥದ್ದೇ ಮಾಡೋದು, ನನಗೆ ಅವಕಾಶ ಸಿಗೋವಂಥದ್ದೇ ಮಾಡೋದು. ನನಗೇನು ಬೇಕು ಅದು ಗೊತ್ತಿರುತ್ತೆ ಅವ್ರಿಗೆ. ಈಗ ಒಂದು ತಾಯಿಗೆ ಮಗುಗೆ ಏನು ಬೇಕು ಅಂತ ಗೊತ್ತಿರಲ್ವಾ, ಚಿಕ್ಕ ಮಕ್ಕಳಿಗೆ ಯಾವಾಗ ಏನಾಗುತ್ತೆ, ಏನು ಬೇಕು ಅಂತ ಗೊತ್ತಿರುತ್ತೆ ತಾನೆ. ಚಿಕ್ಕ ಮಗು ಕೇಳೋಕ್ಕಾಗತ್ತಾ? ಆಗೋದಿಲ್ಲ. ಈಗ ದೊಡ್ಡ ಮಕ್ಕಳೇ ಅಂತಂದ್ರೂ ಕೆಲವೊಬ್ಬರಿಗೆ ಅವ್ರಿಗೆ ಏನು ಬೇಕು ಅಂತಲೇ ಗೊತ್ತಾಗೋದಿಲ್ಲ. ಫಸ್ಟ್ ಅಮ್ಮನಿಗೆ ಎಲ್ಲ ಗೊತ್ತಿರುತ್ತೆ. ಇಲ್ಲಿ ಏನಪ್ಪ ಅಂದರೆ ಇನ್ನು ಸಣ್ಣದು ಕತೆ ಥರನೇ ಹೇಳ್ತೀನಿ. ಈಗ ಒಂದು ಜಾತ್ರೆಗೆ ಹೋದರೆ ಅಮ್ಮ ಏನು ಮಾಡುತ್ತೆ, ಅಮ್ಮ ಏನು ಮಾಡ್ತಾರೆ, ಮಗುವಿನ ಕೈನ ಇಟ್ಕೋತಾರೆ ಹಿಂಗೆ ಅಲ್ವಾ. ಅದೇ ಮಗು ಏನಾದರೂ ಅಮ್ಮನ ಕೈ ಹಿಡ್ಕೊಂತು, ಈಗ ಮಗುನೇ ಹೋಗಿ ಅಮ್ಮನ ಕೈ ಹಿಡ್ಕೊಂಡ್ರೆ ಏನಪ್ಪ ಅಂತಂದರೆ ಅದು ಯಾವಾಗ ಬೇಕಾದ್ರೂ ಬಿಡ್ಬೋದು. ಅಂದರೆ ಈಗ ಜಾತ್ರೆಗೆ ಹೋಗ್ತಾರೆ, ಬಣ್ಣ ಬಣ್ಣದ ಅದೇನೇನೋ ಆಟ ಸಾಮಾನು ಅದು ಇದು ಎಲ್ಲ ನೋಡಿದಾಗ ಮಗುವಿನ ಮನಸ್ಸೇನಾಗುತ್ತೆ, ಉದ್ರೇಕ ಆಗುತ್ತೆ. ಅದು ಬೇಕು ಇದು ಬೇಕು, ಇಷ್ಟು ಕಲರ್ಫುಲ್ ಆಗಿದೆ, ನಾನು ಇದನ್ನೆಲ್ಲ ತಗೋಬೇಕು ಅಂತ ಆ ಕಡೆ ಗಮನ ಹೋದಾಗ ಏನಾಗುತ್ತೆ, ಮಗು ಆರಾಮಾಗಿ ಕೈ ಬಿಟ್ಬಿಟ್ಟು ಆ ಲೋಕದಲ್ಲಿ ಅದನ್ನ ನೋಡೋಕ್ಕೆ ಹೊರಟೋಗ್ಬಿಡುತ್ತೆ ಅಲ್ವಾ. ಅದೇ ಅಮ್ಮ ಏನಾದರೂ ಮಗುವಿನ ಕೈ ಹಿಡ್ಕೊಂಡಿದ್ರೆ ಅಮ್ಮಂದು ಡ್ಯೂಟಿ ಏನು, ಮಗುಗೆ ಏನೂ ಆಗದೆ
ಆರಾಮಾಗಿ ಹುಷಾರಾಗಿ ಅದಕ್ಕೆ ಏನು ಬೇಕೋ ಅದನ್ನು ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಮನೆಯವರೆಗೂ ತಗೊಂಡೋಗಿ ಬಿಡಬೇಕು ನನ್ನ ಮಗುನ, ಅಲ್ವಾ? ಅದೇ ಭಗವಂತ ನಮ್ಮ ಕೈ ಹಿಡ್ಕೊಂಡ್ರೆ ನಮ್ಗೇನು ಬೇಕು ಏನು ಬೇಡ ಕೊಟ್ಟು ನಮ್ಮ ಜೀವನನ ಸಾರ್ಥಕ ಮಾಡ್ತಾನೆ. ಅದೇ ನಾವು ಭಗವಂತನ ಕೈ ಹಿಡ್ಕೊಂಡ್ರೆ ನಮ್ಮ ಮನಸ್ಸು ಗೊಂದಲ ಜಾಸ್ತಿ, ಏನಾದ್ರು ನೋಡಿದ ತಕ್ಷಣ ನಮಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ. ಅವಾಗ ನಾವೇನು ಮಾಡ್ಬಿಡ್ತೀವಿ, ಅಟ್ರಾಕ್ಟ್ ಆದ ತಕ್ಷಣ ಈಸಿಯಾಗಿ ಕೈನ ಬಿಟ್ಬಿಟ್ಟು ಹೊಟ್ಟೋಗ್ತೀವಿ, ಅಲ್ವಾ? ಅದೇ ಭಗವಂತ ಏನಾದರೂ ನಮ್ಮ ಕೈ ಹಿಡ್ಕೊಂಡಿದ್ರೆ ಬಿಡಲ್ಲ, ಟೈಟಾಗಿ ಹಿಡ್ಕೊಂಡಿರ್ತಾನೆ. ನಾವು ಹಿಂಗೆ ಮಾಡಿದ್ರು ಬಿಡಲ್ಲ. ಅದೇ ನಾವು ಹಿಡ್ಕೊಂಡ್ರೆ ನಮ್ಮ ಇಷ್ಟ, ಯಾವಾಗ ಬೇಕಾದ್ರೂ ಬಿಡ್ತೀವಿ ನಾವು. ಸೊ ಹಂಗೆ ಇದೊಂದು ಎಕ್ಸಾಂಪಲ್ಲು ಅರ್ಥ ಮಾಡ್ಕೊಳ್ಳಿ. ಒಂದು ಜಾತ್ರೆಗೆ ಒಂದು ತಾಯಿ ಮಗುನ ಕರ್ಕೊಂಡು ಹೋದಾಗ ಮಗು ತಾಯಿಯ ಕೈ ಹಿಡ್ಕೊಂಡಿದ್ರೆ ಅದು ಯಾವಾಗ ಬೇಕಾದ್ರೂ ಬಿಟ್ಟು ಆ ಬಣ್ಣ ಬಣ್ಣ ಲೋಕನ ನೋಡಿ ಹೊಟ್ಟೋಗುತ್ತೆ. ಅಟ್ರಾಕ್ಷನ್ ಅದು ಬೇರೆ ವಸ್ತು ಬೇಕು ಅಂದ ತಕ್ಷಣ ಆ ಉದ್ವೇಗದಲ್ಲಿ ಆ ವಸ್ತುನ ನಾನು ನೋಡಬೇಕು ತಗೋಬೇಕು ಅನ್ನೋ ಒಂದು ಇದರಲ್ಲಿ ಏನು ಮಾಡುತ್ತೆ, ಕೈ ಬಿಟ್ಟು ಕಳೆದೋಗೋವಂಥ ಸಾಧ್ಯತೆ ಜಾಸ್ತಿ. ಎಲ್ಲಿ ಬೇಕಾದ್ರೂ ಕಳೆದೋಗ್ಬೋದು ಅದು. ಅದೇ ತಾಯಿ ಏನಾದರೂ ಮಗುವಿನ ಕೈ ಇಟ್ಕೊಂಡಿದ್ದಾಳೆ ಅಂದರೆ ಬಿಡೋದಿಲ್ಲ ಅವಳು. ಎಲ್ಲೋದ್ರೂ ನನ್ನ ಮಗುಗೆ ಇದು ಬೇಕಾ, ಇದು ಕೊಡ್ಸಿದ್ರೆ ಹೇಗಿರುತ್ತೆ, ಅದು ಬೇಕಾ ಇದು ಬೇಕಾ ಅಂತ ನೋಡಿ ಯೋಚನೆ ಮಾಡಿ ಕೈ ಹಿಡ್ಕೊಂಡು ಆರಾಮಾಗಿ ಕರ್ಕೊಂಡೋಗಿ ಕರ್ಕೊಂಬಂದು ಬಿಡ್ತಾಳೆ ಮತ್ತೆ, ಅಲ್ವಾ? ನಾವು ಕೂಡ ಹಂಗೇನೆ, ನಾವು ಅವ್ರ ಕೈ ಹಿಡ್ಕೊಳ್ಳೋದಲ್ಲ, ಅವರು ನಮ್ಮ ಕೈ ಹಿಡ್ಕೊಳ್ಳೋ ಥರ ರೆಡಿ ಆಗಬೇಕು. ಹೆಂಗೆ ಭಗವಂತ ನಮ್ಮ ಕೈ ಹಿಡ್ಕೋಬೇಕು, ನಾವು ಭಗವಂತನ ಕೈ ಹಿಡ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಭಗವಂತ ಒಂದ್ಸರಿ ಕೈ ಹಿಡ್ದ ಅಂದರೆ ಬಿಡಲ್ಲ ನಮ್ಮನ್ನು. ಇದು ನನ್ನ ಮಗು, ಎಲ್ಲರೂ ಭಗವಂತನ ಮಕ್ಕಳೇನೆ. ಅದರಲ್ಲೂ ಕೆಲವೊಬ್ರು ಇರ್ತಾರಲ್ಲ, ಹೇಳಿದ ಮಾತು ಕೇಳ್ಕೊಂಡು ಶಿಸ್ತಾಗಿರೋ ಅಂಥವ್ರ ಮೇಲೆ ಪ್ರೀತಿ ಜಾಸ್ತಿ. ಆವಾಗ ನಮ್ಮ ಕೈ ಭಗವಂತ ಹಿಡ್ದ ಅಂದರೆ, ಅಥವಾ ಯೂನಿವರ್ಸ್ ನಮ್ಮ ಕೈ ಹಿಡೀತು ಅಂದರೆ ನಮ್ಮನ್ನು ಕಳೆದೋಗಕ್ಕೆ ಬಿಡೋದಿಲ್ಲ. ಸರಿಯಾದ ದಾರಿಲಿ ಕರ್ಕೊಂಡೋಗಿ ಒಳ್ಳೆ ದಡವನ್ನು ಸೇರಿಸಿ ಒಳ್ಳೆ ಗೋಲನ್ನ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಯಾರಿಗೆಲ್ಲ ಇಷ್ಟು ದಿವಸದಿಂದ ಮಾಡ್ತಾ ಇದ್ದೀವಿ ಮೇಡಮ್, ಯಾವುದೇ ಹಣವೂ ಬಂದಿಲ್ಲ, ರಿಲೇಷನ್ಶಿಪ್ಪು ಸರಿ ಹೋಗಿಲ್ಲ, ಮತ್ತು ಜಾಬು ಸಿಕ್ಕಿಲ್ಲ, ಹೆಲ್ತು ಸರಿ ಆಗ್ತಾ ಇಲ್ಲ ಅಂತ ಅಂದರೆ, ಒಂದು ನಾವು 100% ಎಫರ್ಟ್ ಹಾಕಿ ಮಾಡ್ತಾ ಇಲ್ಲ, ನಂಬ್ತಾ ಇಲ್ಲ. ಮಧ್ಯದಲ್ಲೆಲ್ಲೋ ಒಂದು ಸಣ್ಣ ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ಬೇರೆ ಕಡೆ ಡೈವರ್ಟ್ ಆಗಬೇಕು. ಮತ್ತು ಸೆಕೆಂಡು, ನಾವು ಟೆಸ್ಟಿಂಗಲ್ಲಿದ್ದೀವಿ, ಪರೀಕ್ಷೆಗೊಳಗಾಗಿದ್ದೀವಿ. ಆ ಪರೀಕ್ಷೆನ ಎದುರಿಸ್ಬೇಕು ನಾವು. ಅವ್ರು ಎಂಥದೇ ಟೆಸ್ಟ್ ಕೊಡಲಿ, ಏನೇ ಪರೀಕ್ಷೆ ಕೊಟ್ರು ನೀನೇ ಅಲ್ಟಿಮೇಟು, ನೀನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನನಗೆ ಗೊತ್ತಿಲ್ಲ, ನೀನನ್ನು ನಾನು ಸಂಪೂರ್ಣವಾಗಿ ನಂಬಿದ್ದೀನಿ, ಅದೇನು ಮಾಡ್ತೀಯೋ ಮಾಡು. ಇಷ್ಟೇ. ನಿಮ್ಮ ನಂಬಿಕೆ ಹೆಂಗಿರ್ಬೇಕಂದ್ರೆ ದೇವ್ರಿಗೂ ಭಯ ಆಗಬೇಕು, ಏನು ಮಾಡಿದ್ರು ಬಿಡ್ತಾ ಇಲ್ವಲ್ಲ ಅಂತ ಅನ್ನಿಸ್ಬೇಕು. ಅಷ್ಟ್ರ ಮಟ್ಟಿಗೆ ನಂಬಿಕೆ ಬರಬೇಕು, ಹೌದಲ್ವಾ? ಬರುತ್ತಾ ಅಷ್ಟು ಟ್ರಸ್ಟು? ಸರಿ ಅಲ್ವಾ ಇದು ಈಗ ಹೇಳಿದ್ದು? ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗ್ತಾ ಇದೆ? ಪದೇ ಪದೇ ಡೌಟ್ ಪಡೋದು. ಈಗ ಚಿನ್ನ ಅಂತ ಗೊತ್ತಾದ್ಮೇಲೆ ಎಷ್ಟು ಸರಿ ತಿಕ್ತೀರಾ ಅದನ್ನು? ತಿಕ್ಕಿದ್ರೆ ಯಾರಿಗೆ ಲಾಸ್ ಆಗೋದು? ಇದು ಒಂದು ವಸ್ತು ಸಿಕ್ತು, ಟೆಸ್ಟ್ ಮಾಡಿದ್ರಿ, ಚಿನ್ನ ಅಂತ ಗೊತ್ತಾಯ್ತು, ವಾಪಸ್ ತಿಕ್ಕೋದು, ಹೌದಲ್ವಾ? ನೋಡೋಣ ಇದು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಗೊತ್ತಾದ್ಮೇಲೂ ಮತ್ತೆ ಮತ್ತೆ ತಿಕ್ತಾ ಇದ್ರೆ ಸವಿಯೋದು ಯಾರು ಚಿನ್ನ? ನಮ್ದೇನೆ, ಅಲ್ವಾ? ಈಗ ಒಂದ್ಸರಿ ಬಂದಿದ್ದೀರಾ, ಟ್ರಸ್ಟ್ ಬಂದಿದೆ, ನಂಬಿಕೆ ಬಂದಿದೆ, ಏನಾದರೂ ಆಗಲಿ ನಂಬ್ತೀನಿ ನಾನು ಅಂತ ತುಂಬ ಸ್ಟ್ರಾಂಗ್ ಮೈಂಡ್ಸೆಟ್ಟಲ್ಲಿ ಕೂತ್ಕೋಬೇಕು. ಓಕೆನಾ? ಹಂಗೆ ಮಾಡಿದಾಗ ಮಾತ್ರನೇ ನಿಮಗೆ ರಿಸಲ್ಟ್ ಬರೋದು. ಒಂದೆರಡು ದಿವಸ ಮಾಡಿದ್ರೆ ಬರಲ್ಲ, ಚಾಲೆಂಜ್ ಆಗಿ ತಗೋಬೇಕು. ಚಾಲೆಂಜಸ್ ಯಾರ್ಯಾರು ಮಾಡ್ತಾ ಇದ್ದೀರಾ ಹೇಳಿ? ಚಾಲೆಂಜ್ಗಳನ್ನ ಯಾರ್ಯಾರು ಮಾಡ್ತಾ ಇದ್ದೀರಾ? 24 ನಿಮಿಷ ಕೂತ್ಕೊಳ್ಳಿ ಅಂದಿದ್ದೆ, ಕರೆಕ್ಟಾಗಿ 24 ನಿಮಿಷ ಪ್ರತಿ ದಿವಸ ಕೂತ್ಕೊಂಡ್ರಿ ಅಂದರೆ 21 ದಿವಸದಲ್ಲಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಫಸ್ಟ್ ಒಂದು 5-6 ದಿವಸ ನಿಮಗೆ ಗೊಂದಲ, ಇಲ್ಲದೆ ಇರೋದೆಲ್ಲ ತಲೆಗೆ ಬರೋದು, ಏನೇನು ಯಪ್ಪ ಆಗೋದಿಲ್ಲ ನನ್ನ ಕೈಲಿ ಕೂತ್ಕೊಳ್ಳೋಕ್ಕೆ ಅನಿಸುತ್ತೆ. 7 ದಿವಸ ಆದಮೇಲೆ ನಿಮ್ಗೊಂದು ಇಲ್ಲ ನಾನು ಕೂತ್ಕೋಬಹುದು, ನಾನು ಮಾಡಬಹುದು ಅಂತ ಒಂದು ಸ್ವಲ್ಪ ನಂಬಿಕೆ ಬರುತ್ತೆ.
14 ದಿವಸ ಕಂಪ್ಲೀಟ್ ಮಾಡಿದ್ರಿ ಅಂದರೆ ನಿಮಗೆ ಒಂದು ಟ್ರಸ್ಟ್ ಬರುತ್ತೆ. ಓ ಇದರಲ್ಲಿ ಏನೋ ಇದೆ ಅಂದರೆ ಸ್ವಲ್ಪ ದಾರಿಗಳು ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಇದೆ ನೋಡೋಣ, ಏನಿರ್ಬೋದು, ಸ್ವಲ್ಪ ಆರಾಮ್ ಅನಿಸುತ್ತೆ, ಮನಸ್ಸಿಗೆ ಖುಷಿ ಅನಿಸುತ್ತೆ, ಮಾಡಬೇಕು ಅನಿಸುತ್ತೆ, ಧ್ಯಾನವನ್ನು ಕೂತ್ಕೋಬೇಕು ಅನಿಸುತ್ತೆ. 14 ದಿವಸದ ನಂತರ ಏನು ಕೂತ್ಕೊಂತೀರಲ್ಲ, ಆಮೇಲೆ 21ನೇ ದಿವಸದಷ್ಟೊತ್ತಿಗೆ ನಿಮಗೊಂದು ಕರೆಕ್ಟ್ ಕ್ಲಾರಿಟಿ ಪಿಕ್ಚರ್ ಸಿಗುತ್ತೆ, ನೀವು ಯಾಕೆ ಮಾಡಬೇಕು, ಏನು ಮಾಡಬೇಕು ಅಂತ. ಹಂಗೆ ಮಾಡ್ತಾ 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 ನಿಮಗೆ ಜೀವನದ ಒಂದು ರಸ್ತೆ ಓಪನ್ ಆಗುತ್ತೆ. ಪಾತ್ ಏನಂತೀವಲ್ಲ, ಸರಿಯಾದ ದಾರಿ ಓಪನ್ ಆಗುತ್ತೆ. ಈ ಚಾಲೆಂಜನ್ನ ಯಾರ್ಯಾರು ತಗೊಂಡಿದ್ದೀರಾ, ನಾನು ಮೊನ್ನೆನೇ ಹೇಳಿದ್ದೆ ಮಾಡಿ ಅಂತ. ಯಾರೆಲ್ಲ ಈ ಚಾಲೆಂಜು ತಗೊಂಡಿದ್ದೀರಾ ನೀ ಅಂತ ಹಾಕಿ, ಅಥವಾ ಡೈರಿಲಿ ಬರ್ಕೊಂಬಿಟ್ಟು ಮಾಡಿದ್ರಾಯ್ತು. ಕುಶಲ ಮೇಡಮ್, ಓಕೆ. ಕುಶಲ ಮೇಡಮ್ ಒಬ್ರೇನಾ? ಯಾವಾಗ ಬೇಕಾದ್ರೂ ಮಾಡಿ ಅಂತ ಹೇಳಿದ್ದೆ. ಮಧ್ಯಾಹ್ನ ಮಾಡಿ, ಸಂಜೆ ಮಾಡಿ, ಇಲ್ಲ ರಾತ್ರಿ ಮಲಗಬೇಕಾದ್ರೂ ಮಾಡಿ ಅಂತ ಹೇಳಿದ್ದೆ. ಯಾರು ಮಾಡ್ತಾ ಇಲ್ವಾ? ಕ್ಲಾರಿಟಿ ಸಿಗಲ್ಲ. ಇಲ್ಲ ಅಂದ್ರೆ ಕಷ್ಟನೋ ಸುಖನೋ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು 24 ನಿಮಿಷ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈಗ ನಾನು ಹಿಂಗೆ ಮಾಡಿ ಮಾಡಿ ಅಂತ ಹೇಳ್ಬೋದು ಅಷ್ಟೇ, ಬಿಟ್ರೆ ನಿಮ್ಮ ಮನೆಗೆ ಬಂದು ಮಾಡ್ಸೋಕ್ಕಾಗಲ್ಲ. ಚಂದ್ರು ಸರ್, ಓಕೆ. ನಿಮ್ಮ ಮನೆಗೆ ಬಂದು ಮಾಡ್ಸೋಕ್ಕಾಗಲ್ಲ ನಾನು. ನೀವೇ ಕಂಡ್ಕೋಬೇಕು ದಾರಿನ. ಈ ಕಡೆ ಹೋದ್ರೆ ದಾರಿ ಸಿಗುತ್ತೆ ನೋಡಿ, ಹಿಂಗೆ ಹೋದ್ರೆ ಬೆಂಗ್ಳೂರಿಗೆ ಹೋಗ್ಬೋದು ಅಂತ ಹೇಳ್ಬೋದು ಅಷ್ಟೇ. ಹಂಗೆ ಹೋಗ್ಬೇಕಾಗಿರೋದು ಯಾರು? ನೀವೇ. ಬೆಂಗಳೂರು ತಲುಪಬೇಕಾಗಿರೋದು ಯಾರು? ನೀವೇ. ಇದೆಷ್ಟೊಂದು ಪ್ಲಾಟ್ಫಾರ್ಮ್ ಅಷ್ಟೇ. ಮೇಡಮೇ ಎಲ್ಲ ಮಾಡಿಸ್ಬಿಡ್ತಾರೆ ಅಂದರೆ ಆ ಭ್ರಮೇಲಿ ಇರಬೇಡಿ. ನಮಗೂ ಯಾರು ಏನು ಮಾಡಿಸ್ತಿಲ್ಲ. ಹಿಂಗೆ ಮಾಡಿ ಅಂತ ಹೇಳ್ಕೊಟ್ರು, ಮಾಡೋಕ್ಕೆ ಶುರು ಮಾಡಿದ್ವಿ. ಫಸ್ಟು ತುಂಬ ಚಾಲೆಂಜಸ್ ಬಂತು, ಕಷ್ಟಗಳಾದವು, ಸಮಸ್ಯೆಗಳು ಬಂತು. ಎಲ್ಲ ಫೇಸ್ ಮಾಡಿ ಏನಾದರೂ ಆಗಲಿ, ಇಷ್ಟು ದಿವಸನೇ ಆ ಜೀವನ ಕಳೆದೋಗ್ಬಿಟ್ಟಿದೆ, ಇನ್ನೇನಾದರೂ ಕಳೆದ್ರೆ ಕಳೀಲಿ, ಬಿಟ್ಟರೆ ಬಿಡಲಿ, ಇದ್ದರೆ ಇರಲಿ ಅಂದ್ಬಿಟ್ಟು ತುಂಬ 100ಕ್ಕೆ 1000% ನಂಬಿಕೆ ಅಂತಾರಲ್ಲ, ಏನಾದರೂ ಆಗಲಿ ನೀನೇ, ಒಳ್ಳೇದಾ ಕೆಟ್ಟದಾ ನೀನೇ, ನೀನಿದೆಯಾ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದಿದ್ದಕ್ಕೆ ಈಗ ಆರಾಮಾಗಿ ಕೂತ್ಕೊಳ್ಳೋಂಥ ಮನಸ್ಥಿತಿ ಬಂದಿದೆ. ಕೂತ್ಕೊಂಡ ತಕ್ಷಣ ಆ ವಿಷಯದಲ್ಲಿ ಏನೋ ಒಂದು ಕ್ಲಾರಿಟಿ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಿಮಗೂ ಕೂಡ ಅದಾಗಬೇಕು. ಇನ್ನು ಒಂದು 6 ತಿಂಗಳು, 1 ವರ್ಷದಲ್ಲಿ ನೀವು ಬೇರೆಯವ್ರಿಗೆ ಹೇಳೋ ಥರ ಆಗಬೇಕು. ನೀವು ಕಲ್ತ್ಕೊಂಡಿರುವಂಥ ತಾಳ್ಮೆ, ನೀವು ತಂದ್ಕೊಂಡಿರ್ತಕ್ಕಂಥ ಧೈರ್ಯನ ನಿಮಗೆ ಪರಿಚಯ ಇರೋರಿಗೆ ಹೇಳಿ ನೀವು ಅವ್ರನ್ನ ಬದಲಾವಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಷ್ಟೇ ನಿಯಮ ಇದೆ, ಜೀವನ ಇಷ್ಟೇನೆ. ನಾನು ಕಲ್ತಿದ್ದನ್ನ ಇನ್ನೊಬ್ರಿಗೆ ಹೇಳಬೇಕು, ಅವ್ರನ್ನ ರೆಡಿ ಮಾಡಬೇಕು, ಅವರಿಂದ ಇನ್ನೊಬ್ರು ರೆಡಿ ಆಗ್ಬೇಕು, ಇನ್ನೊಬ್ರು ಒಟ್ಟಿನಲ್ಲಿ ಎಲ್ಲ ಜನ ರೆಡಿ ಆಗ್ತಾ ಇರಬೇಕು. ನನಗೆ ಗೊತ್ತಿದೆ, ನಾನು ಕಷ್ಟನ ಹೆಂಗೆ ಧೈರ್ಯದಿಂದ ಎದುರಿಸೋದು ಅಂತ ನಾನು ಟೆಕ್ನಿಕ್ ಕಲ್ತ್ಕೊಂಡಿದ್ದೀನಿ. ಯಾರಿಗೂ ಹೇಳ್ಬಾರ್ದು ಇದನ್ನ. ಅವ್ರು ಉದ್ಧಾರ ಆಗ್ಬಿಟ್ಟು ನನಗಿಂತ ಚೆನ್ನಾಗಿ ಸಂಪಾದನೆ ಮಾಡಿಬಿಡ್ತಾರೆ. ಈ ಈಗೋಸ್ ಎಲ್ಲ ದಯವಿಟ್ಟು ಇಟ್ಕೋಬೇಡಿ, ವರ್ಕ್ ಆಗಲ್ಲ. ವಾಪಸ್ ಮತ್ತೆ ನೀವು ಬ್ಯಾಕ್ ಟು ಪೆವಿಲಿಯನ್ ಅಂತ ಅಲ್ಲೇ ಬಂದು ನಿಂತಿರ್ತೀರ. ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರಲ್ಲ ಅಲ್ಲಿ ಬಂದು ನಿಂತಿರ್ತೀರ ವಾಪಸ್. ಆದಷ್ಟು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಆದಷ್ಟು ಆ ಒಳ್ಳೆತನವನ್ನ ನಮ್ಮ ನಡವಳಿಕೆಯಲ್ಲೂ ತೋರಿಸ್ಕೋಬೇಕು ನಾವು. ಓಕೆ, ಈಗ ಪ್ರಾಣಾಯಾಮ ಮಾಡೋಣ. ಯಾರಿಗೆಲ್ಲ ಇವತ್ತು ಹೇಳಿದ ಪಾಯಿಂಟು ಅರ್ಥ ಆಯಿತು, ಇಷ್ಟ ಆಯಿತು, ಈ ಒಂದು ಪಾಯಿಂಟು ಮೇಡಮ್ ಹೇಳ್ತಾರೇನೋ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಂತ ಯಾರಿಗೆಲ್ಲ ಅನ್ನಿಸ್ತಿದೆ ಅವರೆಲ್ಲ ಮೀ ಅಂತ ಹಾಕಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕಿ. ಓಕೆ, ಈಗ ಏನು ಮಾಡೋಣ? ಲೋಕೇಶ್ ಸರ್ ಬಂದಿದ್ದಾರೆ. ಸರ್ ಪ್ರಾಣಾಯಾಮ ತಗೋತೀರಾ? ಇಲ್ಲ, ಮಾಡಿಸಿ ಮೇಡಮ್, ನೀವೇ ಮಾಡಿಸಿ. ಓಕೆ.
ಈಗ ಭಸ್ತಿಕ ಮಾಡೋಣ. ಈಗ ಹೊಸಬ್ರು ಯಾರು ಬಂದಿದ್ರೆ ಇವತ್ತು ಯಾರು ಹೊಸಬ್ರು ಬಂದಿದ್ದೀರಾ ಅಂದ್ರೆ ಭಸ್ತಿಕ ಅಂದ್ರೆ ಏನಿಲ್ಲ, ನೀವು ಉಸಿರು ತಗೋಬೇಕಾದ್ರೆ ಕೈಗಳನ್ನ ಮೇಲೆ ಹಿಂಗೆ ಎತ್ಬೇಕು, ಆಮೇಲೆ ಉಸಿರು ಬಿಡ್ಬೇಕಾದ್ರೆ ಫೋರ್ಸ್ ಆಗಿ ಹಿಂಗೆ ಕಟ್ಟಬೇಕು, ಮತ್ತೆ ಇದೇನಿದೆ ಇಲ್ಲಿ ಒಂದು ಪ್ರೆಸ್ ಆಗ್ಬೇಕು ಇಲ್ಲಿ. ಓಕೆನಾ? ದೀರ್ಘವಾಗಿ ಜೋರಾಗಿ ಉಸಿರು ತಗೊಳ್ಳಿ. ಎಷ್ಟು ಫೋರ್ಸ್ ಆಗಿ ಉಸಿರು ತಗೋತೀರ ಅಷ್ಟೇ ಫೋರ್ಸ್ ಆಗಿ ಉಸಿರನ್ನ ಬಿಡ್ಬೇಕು. ಸ್ಟಾರ್ಟ್ ಮಾಡೋಣ ಈಗ. ಹಳಬ್ರಿಗೆಲ್ಲ ಗೊತ್ತಿದೆ ಚೆನ್ನಾಗಿ, ಹೊಸಬ್ರು ಗೊತ್ತಿಲ್ಲ ಅಂದವ್ರಿಗೆ ಅವ್ರಿಗೆ ಮಾತ್ರ. ಯಾರು ಹೊಸಬ್ರು ಇದ್ದೀರಾ ಮೀ ಅಂತ ಹಾಕಿ. ಯಾರಾದ್ರೂ ಹೊಸಬ್ರು ಬಂದಿದ್ರೆ ಯಾರು ಇಲ್ವಾ? ಇವ್ರು ಯಾರು ಶೈಲಜಾ ಅಂತ ಬಂದಿದ್ದಾರೆ ಮೇಡಮ್, ಫಸ್ಟ್ ಟೈಮ್ ಬಂದಿರೋದಾ? ಓಕೆ, ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ, ನಿಧಾನವಾಗಿ ಉಸಿರಾಡಿ ದೀರ್ಘವಾಗಿ. ಇನ್ನೊಂದು ರೌಂಡ್ ಮಾಡೋಣ. ಸ್ಟಾರ್ಟ್. ರಿಲ್ಯಾಕ್ಸ್. ಈಗ ಇನ್ನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ಕಪಾಲಭಾತಿನ ಶುರು ಮಾಡೋಣ. ಯಾರೆಲ್ಲ ಓವರ್ ವೇಟ್ ಇದ್ದೀರಾ, ಸೊಂಟದ ಸುತ್ತ ತುಂಬಾ ಬೊಜ್ಜಿದೆ, ಏನ್ ಮಾಡಿದ್ರು ಕರಗ್ತಾ ಇಲ್ಲ ಅಂದ್ರೆ ಇದಾದ್ಮೇಲೂ ನೀವು ಮತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸೊಂಟದ ಸುತ್ತಳತೆ ಏನಿದೆ ಅದು ಕಮ್ಮಿ ಆಗುತ್ತೆ. ಕಪಾಲಭಾತಿ ತುಂಬಾ ಪವರ್ಫುಲ್ ಪ್ರಾಣಾಯಾಮ. ಪೇನ್ ಆಗ್ಬೇಕು, ಹೊಟ್ಟೆ ಸುತ್ತು ಪೇನ್ ಆಗ್ಬೇಕು. ರಿಲ್ಯಾಕ್ಸ್ ಮಾಡಿ. ಸ್ಟಾರ್ಟ್.
ತುಂಬ ಹೊತ್ತು ಮಾಡೋಕ್ಕಾಗಲ್ಲ ಇದು. ಪೇನ್ ಆದಾಗ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್, ವಿರಾಮವನ್ನು ತಗೊಳ್ಳಿ, ವಿಶ್ರಾಂತಿನ ತಗೊಳ್ಳಿ. ಸ್ವಲ್ಪ ಸಮಯ ನಿಧಾನವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರಾಡಿ. ಇದಾದ್ಮೇಲೆ ಉಜ್ಜಯಿ ಪ್ರಾಣಾಯಾಮ ಮಾಡೋಣ. ಉಜ್ಜಯಿ ಪ್ರಾಣಾಯಾಮ ಇದು ಸಖತ್ ಪವರ್ಫುಲ್ಲು. ಪ್ರಾಣಶಕ್ತಿಯನ್ನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಒಳಗಡೆ ಇಟ್ಕೊಂಡು ಕುತ್ಕೊಳ್ಳೋದ್ರಿಂದ ನರನಾಡಿಗಳೆಲ್ಲ ಓಪನ್ ಆಗುತ್ತೆ. ಇದು ಸಖತ್ ಪವರ್ಫುಲ್ ಇದೆ. ಒಂದು 5 to 10 ಟೈಮ್ಸ್ ಮಾಡಿ ಡೈಲಿ. ಬೇರೆ ಟೈಮಲ್ಲೂ ಮಾಡಿ. ಈಗ ಒಂದು 5 ಟೈಮ್ ಮಾಡೋಣ. ಫ್ರೀ ಇರೋವಾಗ, ನೀವು ಸಂಜೆ ಇರೋವಾಗ ಖಾಲಿ ಹೊಟ್ಟೆ ಇರಬೇಕಾದ್ರೆ ಮಾಡಿ. ಇದು ಸಖತ್ತು ಪವರ್ಫುಲ್. ಅಂದರೆ ಹೆಲ್ತು ತುಂಬ ಚೆನ್ನಾಗಾಗತ್ತೆ. ಇದರಲ್ಲಿ ನರನಾಡಿಗಳೆಲ್ಲ ಓಪನ್ ಆಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗತ್ತೆ, ಬ್ಲಾಕೇಜ್ ಅಂತಾರಲ್ಲ ಅದೆಲ್ಲ ಚೆನ್ನಾಗಾಗತ್ತೆ. ಮತ್ತು ಉಸಿರಾಟದ ಕ್ರಮ, ನಾವೇನು ತಪ್ಪಾಗಿ ಉಸಿರಾಡ್ತಿರ್ತೀವಲ್ಲ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಉಸಿರಾಟ ಯಾವ ಟೈಮಿಗೆ ಸೂರ್ಯನಾಡಿ ನಡಿಬೇಕು, ಯಾವ ಟೈಮಿಗೆ ಚಂದ್ರನಾಡಿ ನಡಿಬೇಕು, ಉಜ್ಜಯಿ ಪ್ರಾಣಾಯಾಮ ಮಾಡೋದ್ರಿಂದ ಅದು ಕರೆಕ್ಟಾಗಿ ಸರಿ ಹೋಗುತ್ತೆ. ಮತ್ತು ಒಬ್ಬ ಹೆಲ್ದಿಯಾಗಿ ಇರುವಂಥ ಮನುಷ್ಯನಿಗೆ ಎಷ್ಟು ಉಸಿರಾಟ ಆಗಬೇಕು ಅದೆಲ್ಲ ಇದರಲ್ಲಿ ರಿಪೇರಿ ಮಾಡುತ್ತೆ. ರಿಕವರಿ ಆಗ್ತೀರ. ತುಂಬ ಉಸಿರಾಡ್ತಿರ್ತೀರ ಅಥವಾ ನಿಧಾನಕ್ಕೆ ಉಸಿರಾಡ್ತಿರ್ತೀರ, ತಪ್ಪಾಗಿ ಉಸಿರಾಡ್ತಿದ್ದೀರಾ ಅಂದರೆ ಅದೆಲ್ಲ ಆ ತಪ್ಪು ರೀತಿ ಏನಿರುತ್ತಲ್ಲ ಅದೆಲ್ಲ ಸರಿ ಹೋಗುತ್ತೆ ಉಜ್ಜಯಿ ಪ್ರಾಣಾಯಾಮ ಮಾಡೋದ್ರಿಂದ. ಸೊ ಗೊತ್ತಲ್ಲ, ಉಜ್ಜಯಿ ಪ್ರಾಣಾಯಾಮ ಅಂದರೆ ಎಷ್ಟು ದೀರ್ಘ ಆಗುತ್ತೋ ಅಷ್ಟು ದೀರ್ಘವಾದ ಉಸಿರನ್ನು ನಿಧಾನವಾಗಿ 2 ಮೂಗಿನ ಹೊಳ್ಳೆ ಮುಖಾಂತರ ತಗೊಂಡು ನಾಭಿಯಲ್ಲಿ ನಿಲ್ಲಿಸ್ಬೇಕು. ಹೃದಯ ಡಬ ಡಬ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆನ್ನಲ್ಲೆಲ್ಲ ಮೈಯಲ್ಲೆಲ್ಲ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ತಲೆ ಎಲ್ಲ ಒಂಥರ ಆಗುತ್ತೆ. ನನ್ನ ಕೈಲಿ ಆಗಲ್ಲ ಇನ್ನು ಅನ್ನೋವಾಗ ಬಿಡಬೇಕು. ತುಂಬ ಫೋರ್ಸ್ಫುಲಿ ಜಾಸ್ತಿ ಹೊತ್ತು ಇಟ್ಕೋಬೇಡಿ. ನಿಮ್ಮ ಕೆಪಾಸಿಟಿ ನೋಡಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಪ್ರಾಣಶಕ್ತಿಯನ್ನು ನಾಭಿಯಲ್ಲಿ ಇರಿಸೋಕ್ಕೆ ಪ್ರಯತ್ನ ಪಡಿ. ಆಯಿತಾ? ತುಂಬ ಹೊತ್ತು ಇಟ್ಕೊಂಡ್ರೆ ಆಮೇಲೆ ಸಮಸ್ಯೆ ಆಗುತ್ತೆ. ಕಷ್ಟ ಆದ್ರೂ ನಾನು ತಡ್ಕೋತೀನಿ, ಆ ಥರ ತುಂಬ ಕಷ್ಟಕರವಾಗಿ ರಿಸ್ಕ್ ತೊಗೊಂಡು ಮಾಡಬೇಡಿ. ನಾರ್ಮಲಾಗಿ ನಿಮ್ಮ ಕೆಪಾಸಿಟಿ ನೋಡಿ, ಆಗ್ತಾ ಇಲ್ಲ ಅಂದಾಗ ಬಾಯಿ ಮುಖಾಂತರ ಉಸಿರನ್ನು ಹೊರಗಾಕಿ. ಎಸ್, ಇನ್ಹೇಲ್ ತಗೊಳ್ಳಿ. ಸ್ಟಾರ್ಟ್ ಮಾಡೋಣ. ಮೂಗಿನ ಮುಖಾಂತರ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಮಾಡಬೇಕಾದ್ರೆ ಪ್ರಾಣ ಮುದ್ರೆನ ಬೇಕಾದ್ರೆ ಹಾಕ್ಬೋದು. ಬೇರೆ ಮುದ್ರೆಗಳು ನಿಮ್ಗೆ ಯಾವುದು ಇಷ್ಟ ಇದೆ ಅದು ಮುದ್ರೆಗಳನ್ನು ಕೂಡ ಹಾಕ್ಕೊಂಡು ಕೂತ್ಕೋಬೋದು. ಮೂಗಿನ ಮುಖಾಂತರ ದೀರ್ಘವಾದ ಉಸಿರನ್ನು ತಗೊಂಡು ನಾಭಿಯಲ್ಲಿ ಉಸಿರನ್ನ ಹಿಡಿದಿಟ್ಕೋಬೇಕು. ಹೊಟ್ಟೆ ದಪ್ಪ ಇರಬೇಕು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಸಿರನ್ನ ಹಿಡಿದಿಟ್ಕೊಂಡು ಆಮೇಲೆ ಬಾಯಿಯ ಮುಖಾಂತರ ಉಸಿರನ್ನ ಬಿಡಬೇಕು. ಸ್ಟಾರ್ಟ್. ಇನ್ನು 4 ಟೈಮ್ಸ್ ಮಾಡೋಣ. ಇದು ಸಡನ್ ಆಗಿ ಮಾಡಬೇಡಿ. ಒಂದು ಮಾಡಿ ಇನ್ನೊಂದು ಮಾಡೋಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮಾಡಿ.
ಇನ್ನೊಂದು ರಿಲ್ಯಾಕ್ಸ್, ರೆಸ್ಟ್ ಮಾಡಿ, ವಿಶ್ರಾಂತಿ ತಗೊಳ್ಳಿ. ಮಾಡುವಂಥವ್ರು ಬೇಕಾದ್ರೆ ಇನ್ನೂ ಒಂದು 2-3 ರೌಂಡ್ ಮಾಡಿ. ನಾನು ಆಲ್ರೆಡಿ 1 ರೌಂಡ್ ಮಾಡಿಬಿಟ್ಟಿದ್ದೀನಿ 4:15 5 ಗಂಟೆವರೆಗೆ, ಹಾಗಾಗಿ ಕಮ್ಮಿ ಮಾಡ್ತಾ ಇದ್ದೀನಿ. ನೀವು ಇನ್ನೂ 2 ರೌಂಡ್ ಮಾಡಂಗಿದ್ರೆ ಮಾಡ್ಬೋದು. ಆಮೇಲೆ ರಿಲ್ಯಾಕ್ಸ್ ಮಾಡಿ ಇನ್ನು ಸ್ವಲ್ಪ ವಿಶ್ರಾಂತಿನ ತಗೊಂಡು ನೆಕ್ಸ್ಟು ಭ್ರಮರಿ ಪ್ರಾಣಾಯಾಮಕ್ಕೆ ಹೋಗೋಣ. ಓಕೆನಾ? ಈಗ ಒಂದು ಪ್ರಾಣಾಯಾಮದಿಂದ ಇನ್ನೊಂದು ಪ್ರಾಣಾಯಾಮಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ದೀರ್ಘವಾಗಿ ಉಸಿರಾಡಿ ಬಾಡಿ ಮತ್ತೆ ಸಹಜ ಸ್ಥಿತಿಗೆ ಬಂದಾಗ ಇನ್ನೊಂದು ಪ್ರಾಣಾಯಾಮವನ್ನು ಶುರು ಮಾಡಿ. ಈಗ ಭ್ರಮರಿ ಪ್ರಾಣಾಯಾಮ ಮನೆಯಲ್ಲಿ ಮಕ್ಕಳಿದ್ರೆ ದಯವಿಟ್ಟು ಅವರಿಗೆ ಮಾಡಿಸಿ. ಇದನ್ನು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಇದು ಇದು ಹೆಬ್ಬೆರಳಿಂದ ಕಿವಿಯ ಇದೊಂದು ಪಾರ್ಟ್ ಇದೆಯಲ್ಲ ಸಣ್ಣದು ಸ್ಟಾರ್ಟಿಂಗಲ್ಲಿ, ಇದು ಸಹಾಯದಿಂದ ಮುಚ್ಕೋಬೇಕು. ಮಾಮೂಲಿ 4 ಬೆರಳುಗಳನ್ನು ಕಣ್ಣು ರೆಪ್ಪೆ ಮೇಲೆ ಉಬ್ಬಿನ ಮೇಲೆ ಇಟ್ಕೊಂಡು ಕಣ್ಣುಗಳನ್ನು ಮುಚ್ಕೋಬೇಕು. ಕೈ ಸಹಾಯದಿಂದ ದೀರ್ಘವಾದ ಉಸಿರನ್ನು ತಗೋಬೇಕು. ಉಸಿರು ಬಿಡಬೇಕಾದ್ರೆ ಮಕಾರ ಅಂತ ದೀರ್ಘವಾದ ಸೌಂಡ್ ಮಾಡ್ತಾ ಉಸಿರನ್ನು ಬಿಡಬೇಕು. ಓಕೆ, ಸ್ಟಾರ್ಟ್. ಉಸಿರನ್ನು ತಗೊಳ್ಳಿ. ಸೌಂಡ್ ಮಾಡಬೇಕಾದ್ರೆ ಹಲ್ಲು ಕಚ್ಚಬೇಡಿ, ಬಾಯಿ ಆದಷ್ಟು ಫ್ರೀಯಾಗಿ ಇಟ್ಕೊಳ್ಳಿ. ಐದು ಬಾರಿ 7 ಬಾರಿ ತುಂಬ ಮೈಂಡ್ ರಿಲೀಫ್ ಆಗುತ್ತೆ. ಇದರಲ್ಲಿ ಸ್ಟ್ರೆಸ್ ಇದೆ, ಟೆನ್ಷನ್ ಇದೆ, ತಡ್ಕೊಳಕ್ಕಾಗಲ್ಲ, ಸಣ್ಣ ಸಣ್ಣ ವಿಷಯಗಳಿಗೂ ನನಗೆ ಆಂಗ್ಸೈಟಿ ಆಗ್ತಾ ಇದೆ ಅನ್ನೋರು ಇದನ್ನು 5ರಿಂದ 6 7 8 ಬಾರಿ ಆದರೂ ಮಾಡಿ, ತುಂಬ ಒಳ್ಳೆಯದು.
ಅದು ಮಾಡಿ ಬಿಟ್ಟಾಗ ಕಿವಿಯಲ್ಲಿ ಒಂಥರ ಬಿಸಿ ಗಾಳಿ ಬರುತ್ತೆ, ಮೈಂಡ್ ಏನೋ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ತಲೆಯಲ್ಲಿರುವಂಥ ನರನಾಡಿಗಳು, ಮೆದುಳು ಆಕ್ಟಿವೇಟ್ ಆಗುತ್ತೆ. ಮೆದುಳಲ್ಲಿರುವ ನರನಾಡಿಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ತಲೆನಲ್ಲಿ ಏನಾದರೂ ಸ್ವಲ್ಪ ಏನಂತ ಪ್ರಾಬ್ಲಮ್ಸ್ ಇದ್ದರೆ, ಸ್ಟ್ರೆಸ್ ಆಗ್ತಾ ಇದ್ರೆ, ತಲೆನೋವು ಬರ್ತಾ ಇದ್ರೆ ಎಲ್ಲ ಕಮ್ಮಿ ಆಗುತ್ತೆ. ಓಕೆ, ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ 3 ಬಾರಿ ನಿಧಾನವಾಗಿ ಉಸಿರಾಟ ಮಾಡಿ ಆಮೇಲೆ ನಾಡಿ ಶೋಧನ ಮಾಡೋಣ. ಅಂದರೆ ಅನುಲೋಮ ವಿಲೋಮ. ಅನುಲೋಮ ವಿಲೋಮ ಗೊತ್ತಲ್ವಾ? ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆಯಿಂದ ಬಿಡಬೇಕು. ಈ ಟೈಮಲ್ಲಿ ನಿಮಗೆ ನಾಮ ಜಪ ಮಾಡೋದಾದರೆ ಮಾಡ್ಕೊಳ್ಳಿ. ಬಲಗಡೆಯಿಂದ ಉಸಿರನ್ನು ತಗೊಂಡು ಎಡಗಡೆಯಿಂದ ಬಿಡಬೇಕು. 5 ಬಾರಿ, 7 ಬಾರಿ, 9 ಬಾರಿ ಎಷ್ಟಾಗುತ್ತೆ ಅಷ್ಟು ಬಾರಿ ಮಾಡಿ. ಕೈ ನೋಡಿ ಈ ಥರ ಇರುತ್ತಲ್ಲ, ಮತ್ತು ಫಸ್ಟ್ 2 ಬೆರಳನ್ನು ಮಡಚ್ಕೋಬೇಕು. ಹೆಬ್ಬೆರಳಿನ ಸಹಾಯದಿಂದ ಬಲಗಡೆ ಇದನ್ನು ಮುಚ್ಕೋಬೇಕು. ಈ ಮತ್ತೆ 2 ಬೆರಳಿನ ಸಹಾಯದಿಂದ ಎಡಗಡೆ ಮೂಗಿನ ಹೊಳ್ಳೆನ ಮುಚ್ಕೋಬೇಕು. ಸ್ಟಾರ್ಟ್ ಮಾಡೋಣ. ಇದು ಅಷ್ಟೇ, ದೀರ್ಘವಾಗಿ ಉಸಿರನ್ನು ತಗೊಳ್ಳೋದು, ಬಿಡೋದು. ಈ ಕಡೆಯಿಂದ ಮತ್ತೆ ತಗೊಳ್ಳೋದು, ಬಿಡೋದು. ಸ್ಟಾರ್ಟ್. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಈ ಟೈಮಲ್ಲಿ ಈ ಕೈಯಲ್ಲಿ ಬೇಕಾದ್ರೆ ಪ್ರಾಣ ಮುದ್ರೆನ ಹಾಕೋಬೋದು, ಹೆಂಗೆ. ರಿಲ್ಯಾಕ್ಸ್. ಈಗ ಕಂಪ್ಲೀಟ್ ಮಾಡಿರೋರು ಹಾಗೆ ಕಣ್ಣುಗಳನ್ನು ಮುಚ್ಕೊಂಡು ಕೂತಿರಿ. ಆ ಉ ಮ ಆಜ್ಞಾಚಕ್ರದ ಬೀಜ ಮಂತ್ರವನ್ನು ಉಚ್ಚಾರಣೆ ಮಾಡೋಣ. ಅದಾದಮೇಲೆ ಸಹಸ್ರ ಚಕ್ರದ ಬೀಜ ಮಂತ್ರ ಓಂಕಾರವನ್ನು ಹೇಳೋಣ. ಅದಾದಮೇಲೆ ಅಫರ್ಮೇಷನನ್ನು ಹೇಳೋಣ. ಆರಾಮಾಗಿ ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಳ್ಳಿ. ಯಾರ್ದೆಲ್ಲ ಅನುಲೋಮ ವಿಲೋಮ ಆಗಿದೆ ಅವರು ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಒಮ್ಮೆ ಉಸಿರಾಡಿ. ನಂತರ ಆಜ್ಞಾಚಕ್ರದ ಉಚ್ಚಾರಣೆಯನ್ನು ಮಾಡೋಣ. ಆ ಉ ಮ 3 ಬಾರಿ. ಆಮೇಲೆ ಓಂಕಾರವನ್ನು 3 ಬಾರಿ. ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ ಓ
ರಿಲ್ಯಾಕ್ಸ್. Inhale. ಮತ್ತೊಮ್ಮೆ. ರಿಲ್ಯಾಕ್ಸ್. ಈಗ ಓಂಕಾರವನ್ನು ಹೇಳೋಣ. ಇನ್ಹೇಲ್, ದೀರ್ಘವಾದ ಉಸಿರನ್ನ ತಗೊಳ್ಳಿ. ಓ ಓಂಕಾರದ ಕಂಪನ ಇಡೀ ದೇಹವನ್ನೊಮ್ಮೆ ಆವರಿಸ್ಕೋಬೇಕು. ಓ ಎಸ್, ಇನ್ಹೇಲ್. ಓ ಎಷ್ಟು ದೀರ್ಘವಾಗಿ ಹೇಳ್ತೀರಾ, ಎಷ್ಟು ಅದು ಸೌಂಡ್ ಮಾಡಿ, ಅಂದರೆ ಕಂಪನ, ಅದರದ್ದು ವೈಬ್ರೇಷನ್ ಏನಿದೆ ಅದನ್ನು ನೀವು ಫೀಲ್ ಮಾಡ್ತೀರಾ, ಅಷ್ಟು ಜಾಸ್ತಿ ನಿಮಗೆ ರಿಸಲ್ಟ್ ಬರುತ್ತೆ ಇದರಲ್ಲಿ. ಓಂಕಾರವನ್ನ ಮಂತ್ರಗಳನ್ನು ಎಷ್ಟು ನಾವು ತುಂಬ ದೀರ್ಘವಾದ ಉಚ್ಚಾರಣೆ ಮಾಡಿ ಹೇಳ್ತೀವಲ್ಲ, ಅಷ್ಟು ಜಾಸ್ತಿ ನಮಗೆ ಎಫೆಕ್ಟ್ ಆಗುತ್ತೆ ಅದು ಬಾಡಿ ಮೇಲೆ. ಸೊ ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ದೀರ್ಘವಾಗಿ ಹೇಳಿ. ಈಗ ಆಯಾಸವಿಲ್ಲದೆ ಆರಾಮಾಗಿ ಕೂತ್ಕೊಳ್ಳಿ, ಕಣ್ಣುಗಳನ್ನು ಬಿಡಬೇಡಿ. ಅಫರ್ಮೇಷನನ್ನು ಸ್ಟಾರ್ಟ್ ಮಾಡೋಣ. ಕಣ್ಣುಗಳನ್ನು ಮುಚ್ಚು, ಆರಾಮಾಗಿರಿ. ಈಗ ನೀವು ನಿಧಾನವಾಗಿ ಎದ್ದು ಒಂದು ಸಮುದ್ರದ ಕಿನಾರೆಯಲ್ಲಿ ಬಂದು ಕೂತಿದ್ದೀರಿ. ಅದನ್ನು ಫೀಲ್ ಮಾಡಿ. ಸಮುದ್ರದ ಅಲೆಗಳು ಬಂದು ನಿಮ್ಮ ಕಾಲನ್ನು ಸ್ಪರ್ಶ ಮಾಡ್ತಾ ಇದೆ. ಆ ನೀರಿನ ಅನುಭವವನ್ನು ಪಡೆಯಿರಿ. ಅದೇ ರೀತಿ ತಂಪಾದ ಗಾಳಿ ಬೀಸ್ತಾ ಇದೆ. ಸೂರ್ಯ ಈಗಷ್ಟೇ ಉದಯಿಸ್ತಾ ಇದ್ದಾನೆ. ಸೂರ್ಯನ ಬಂಗಾರದ ಬಣ್ಣದ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇದೆ. ನವಿರಾದ ಗಾಳಿ, ಮನಸ್ಸಿಗೇನೋ ಒಂದು ಉಲ್ಲಾಸ. ಆ ಸಮುದ್ರದ ದಡದಲ್ಲಿ ಕೂತಿದ್ದೀರಿ. ಎಷ್ಟು ಉದ್ದ ಕಣ್ಣಾಯಿಸಿದ್ರು ಬರೀ ನೀರೇ ಕಾಣಿಸ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ನೀರೇ ಕಾಣಿಸ್ತಾ ಇದೆ. ಆ ಸಮುದ್ರದ ಅಲೆಗಳ ಸೌಂಡನ್ನು ಫೀಲ್ ಮಾಡಿ. ಅಲೆಗಳ ಶಬ್ದ ಒಂದಾದ್ಮೇಲೆ ಒಂದು ಮೇಲಿಂದ ಮೇಲೆ ಬಂದು ಅಲೆಗಳು ಹೊಡಿತಾ ಇದ್ದಾವೆ. ಆ ಅಲೆಗಳನ್ನು ನೋಡ್ತಾ ಇದ್ದೀರಿ. ಮನಸ್ಸಿಗೆ ಖುಷಿ ಆಗ್ತಾ ಇದೆ. ವಾವ್, ಸೂಪರ್, ಎಷ್ಟು ಚೆನ್ನಾಗಿದೆ, ನಿಮಗೇನೆ ಅನ್ನಿಸ್ತಾ ಇದೆ. ಯು ಆರ್ ಫೀಲಿಂಗ್, ಯು ಆರ್ ಎಂಜಾಯಿಂಗ್. ಆ ಮೂಮೆಂಟನ್ನು ಎಂಜಾಯ್ ಮಾಡ್ತಾ ಇದ್ದೀರಾ. ಅದೇ ಸಮಯದಲ್ಲಿ ನಿಮಗೆ ಅನ್ನಿಸ್ತಾ ಇದೆ, ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೀನಿ. ಏನಾಗಿದ್ದೀನಿ? ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ
ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ನನ್ನ ಕಡೆ ಹಣ ಹರಿದು ಬರುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ದಿನೇ ದಿನೇ ಶ್ರೀಮಂತನಾಗುತ್ತಿದ್ದೇನೆ, ಶ್ರೀಮಂತಳಾಗುತ್ತಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆನು. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆನು. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಕಂಡಂಥ ಕನಸುಗಳು ಈಗ ವಾಸ್ತವದಲ್ಲಿ ನಡೀತಾ ಇದ್ದಾವೆ, ಹಾಗೆ ರಿಯಾಲಿಟಿಯಲ್ಲಿ ಆಗ್ತಾ ಇದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಹಣವನ್ನು ನನ್ನ ಜೀವನದಲ್ಲಿ ಆಕರ್ಷಿಸುತ್ತಿದ್ದೇನೆ. ಫೀಲ್ ಮಾಡಿ, ಹೇಳಿದೆಲ್ಲವೂ ಜೀವನದಲ್ಲಿ ನಡೀತಾ ಇದೆ. ಐ ಆಮ್ ಫೈನಾನ್ಷಿಯಲಿ ಫ್ರೀ. ನಾನು ಫೈನಾನ್ಷಿಯಲಿ ಫ್ರೀ ಆಗಿದ್ದೇನೆ. ನಾನು ಕುಂತರು ನಿಂತರು ಕೆಲಸ ಮಾಡಿದ್ರು ಮಾಡಿಲ್ಲ ಅಂದರೂ ನನಗೆ ಹಣ ಹರಿದು ಬರ್ತಾ ಇದೆ. ಅಕೌಂಟಿಗೆ ದಿನೇ ದಿನೇ ಹಣ ಬರ್ತಾ ಇದೆ. ನಾನು ಕಂಡಂಥ ಜೀವನ, ಕನಸು ಕಂಡಂಥ ಜೀವನ ಈಗ ನನಸಾಗಿದೆ, ರಿಯಾಲಿಟಿಯಾಗಿ ಕನ್ವರ್ಟ್ ಆಗಿದೆ. ನಿಮಗೆ ತಿಂಗಳಿಗೆ ಇಷ್ಟು ಬೇಕು ಅಂತ ಅಷ್ಟನ್ನ ಕಮಿಟ್ಮೆಂಟ್ಗಿಂತ ಜಾಸ್ತಿ ಒಂದು ಸ್ವಲ್ಪ 10% ಜಾಸ್ತಿನೇ ಬರ್ಕೊಳ್ಳಿ. 1 ಲಕ್ಷ ಬೇಕು ಅಂದರೆ 1.5 ಲಕ್ಷ ನನಗೆ ಬೇಕು ಈ ತಿಂಗಳು ಬಂದಿದೆ. ಯಾವುದೋ ಕೆಲಸದ ಮುಖಾಂತರ ಹಣ ಬಂದು ನನ್ನ ಸೇರಿದೆ. ಅದಕ್ಕೆ ಥ್ಯಾಂಕ್ ಯು. ಆರಾಮಾಗಿ ಫೀಲ್ ಮಾಡಿ, ಮನಸ್ಸು ಸಮೃದ್ಧವಾಗಿರಲಿ. ಯಾವುದೇ ಥರದ ಗೊಂದಲ ಬೇಡ. ಕ್ಲಾರಿಟಿಯಿಂದ ಯೋಚನೆ ಮಾಡಿ.
ನಿಧಾನವಾಗಿ ಉಸಿರನ್ನಾಡಿ. ಹಾಗೆ ಹೇಳಿದ ಎಲ್ಲ ವಾಕ್ಯಗಳು, ಎಲ್ಲ ಶಬ್ದಗಳು ಆಗಿದೆ, ಆಗ್ತಾ ಇದೆ, ಥ್ಯಾಂಕ್ ಯು ಅಂತ ದೇವರನ್ನ ಝೀರೋ ಡೌಟಲ್ಲಿ, ಯಾವುದೇ ಥರದ ಒಂದು ಸಣ್ಣ ಸಂದೇಹವಿಲ್ಲದೆ ದೇವರನ್ನು ನಂಬುತ್ತಾ ಹೇಳಿ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡನ್ಸನ್ನು ಕಳಿಸುತ್ತಿದ್ದಾರೆ. ಅಬ್ಯಾಂಡನ್ಸ್ ಅಂದರೆ ನಿಮಗೆ ಕಲ್ಪನೆ ಮಾಡ್ಕೊಳ್ಳಿ, ಸುತ್ತಮುತ್ತ ಹಣದ ಸುರಿಮಳೆ ಸುರಿತಾ ಇದೆ. ನೀವು ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದ್ದೀರಾ. ಹಣದ ಕಂಟುಗಳು ನಿಮ್ಮ ಮುಂದೆ ನಿಂತಿದೆ. ಎಷ್ಟು ಬೇಕಾದರೂ ಅಷ್ಟು ತಗೊಳ್ಳುವಂಥ ಅವಕಾಶ ನಿಮಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಂಥ ಒಂದು ಅದ್ಭುತ ಅವಕಾಶವನ್ನು ನನ್ನ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ, ನನ್ನನ್ನು ಶ್ರೀಮಂತನನ್ನಾಗಿ ಮಾಡಿದ್ದಕ್ಕಾಗಿ, ನನ್ನನ್ನು ಫೈನಾನ್ಷಿಯಲಿ ಫ್ರೀ ಮಾಡಿದ್ದಕ್ಕಾಗಿ, ಸದೃಢವಾದ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ, ನನ್ನ ದೇಹದಲ್ಲಿ ಹೊಸ ಚೈತನ್ಯ ಬಂದಿದೆ. ಯಾವುದೇ ರೀತಿಯ ದೇಹದ ಕಾಯಿಲೆಗಳಿಲ್ಲದೆ ನಾನು ಸಂಪೂರ್ಣವಾಗಿ ಗುಣವಾಗಿ ಆರೋಗ್ಯದಿಂದ ಇದ್ದೇನೆ. ಹೊಸ ಹೊಸ ಜೀವಕೋಶಗಳು ನನ್ನ ದೇಹದಲ್ಲಿ ಉತ್ಪತ್ತಿಯಾಗ್ತಾ ಇದೆ. ಹೊಸ ಚೈತನ್ಯ ಬಂದಿದೆ. ಎಷ್ಟು ಬೇಕಾದರೂ ಕೆಲಸವನ್ನು ಮಾಡುವಂಥ ಶಕ್ತಿ ಬಂದಿದೆ, ಹುಮ್ಮಸ್ಸು ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಸಕಾರಾತ್ಮಕತೆಯನ್ನು ಬದಲಾವಣೆ ಮಾಡಲು ನಾನು ಬಂದಿದ್ದೇನೆ. ನಕಾರಾತ್ಮಕತೆ ಎನ್ನುವ ಶಬ್ದ ನನ್ನ ಜೀವನದಲ್ಲಿ ಇಲ್ಲ. ಏನೇ ಆದರೂ ಪಾಸಿಟಿವ್, ಬಿ ಪಾಸಿಟಿವ್, ಎಲ್ಲವನ್ನು ಪಾಸಿಟಿವ್ ಆಗಿ ತಗೋತೇನೆ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡುವಂಥ ಮನಸ್ಥಿತಿ ನನಗೆ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮಲ್ಲಿರುವಂಥ ಹಣಕ್ಕೆ ಕೃತಜ್ಞತೆಯನ್ನು ಹೇಳಿ, ನಿಮ್ಮಲ್ಲಿರುವಂಥ ಆರೋಗ್ಯಕ್ಕೆ ಕೃತಜ್ಞತೆಯನ್ನು ಹೇಳಿ, ನಿಮ್ಮಲ್ಲಿರುವಂಥ ಒಳ್ಳೆ ಸಂಬಂಧಗಳಿಗೆ ಕೃತಜ್ಞತೆಯನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಷ್ಟು ಅದ್ಭುತವಾಗಿ ನನ್ನ ಜೀವನವನ್ನು ಇಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಖುಷಿಯಿಂದ ನಿಮಗೆ ಮನಸ್ಸಿಗೆ ಬಂದಾಗೆ ದೇವರ ಹತ್ರ ಥ್ಯಾಂಕ್ ಯು ಹೇಳಿ. ಯೂನಿವರ್ಸ್ ಹತ್ರ ಚೆನ್ನಾಗಿ ಮಾತಾಡಿ, ಮಗುವಿನ ಹಾಗೆ ಮಾತಾಡಿ, ಫ್ರೆಂಡ್ ಮಾಡ್ಕೊಳ್ಳಿ ಯೂನಿವರ್ಸ್ನ. ಇದೇ ಇದರಲ್ಲಿ ನಿಧಾನವಾಗಿ ವಾತ್ಸವಕ್ಕೆ ಬರೋಣ. ಸಹಜ ಸ್ಥಿತಿಗೆ ಬನ್ನಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಹಾಗೆ ನಾವಿರುವಂಥ ಗ್ರಾಮದ ದೇವರು ಅನ್ನ ನೆನಪು ಮಾಡ್ಕೊಳ್ಳಿ. ಹಾಗೆ ನಮ್ಮ ಮನೆ ದೇವರನ್ನು ನೆನಪು ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಮ ಕಣ್ಣ ಮುಂದೆ ನಿಂತಿದ್ದಾರೆ. ನೀವು ಶರಣಾಗತರಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ಅವರ ಆಶೀರ್ವಾದ, ಪ್ರೀತಿ ಸಿಗಲಿ. ಏನೇ ತಪ್ಪುಗಳಾದರೂ ಅವರು ಬಂದು ಅದನ್ನು ತಿದ್ದಿ ನನಗೆ ದಾರಿಯನ್ನು ತೋರಿಸಿ, ನನ್ನ ಗೋಲನ್ನು ರೀಚ್ ಆಗೋಕ್ಕೆ, ನಾನು ಅಂದುಕೊಂಡಿರುವಂಥ ಕೆಲಸವನ್ನು ರೀಚ್ ಆಗಲಿಕ್ಕೆ ನನಗೆ ಸಹಾಯ ಮಾಡಿ, ಆಶೀರ್ವಾದ ಮಾಡಿ ಅಂತೇಳಿ ಅವರ ಆಶೀರ್ವಾದವನ್ನು ಬೇಡ್ತಾ ಇದ್ದೀರಾ. ಅವರು ಕೂಡ ಎಲ್ಲರೂ ಅಸನ್ಮುಖರಾಗಿ ಒಳ್ಳೆಯ ಮನಸ್ಸಿಂದ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ನಿಮ್ಮ ಎಲ್ಲ ಆಸೆಗಳು, ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಿದೆ. ಅದಕ್ಕೆ ನಮ್ಮ ಸಂಪೂರ್ಣವಾದ ಆಶೀರ್ವಾದ ನಿಮಗಿದೆ ಅಂತ ಖುಷಿಯಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅದನ್ನು ಫೀಲ್ ಮಾಡಿ, ಅವರ ಆಶೀರ್ವಾದವನ್ನು ತಗೊಳ್ಳಿ. ಒಂದು ಹೊಸ ಎನರ್ಜಿ ಬರ್ತಾ ಇದೆ. ಆಶೀರ್ವಾದವನ್ನು ತಗೊಂಡ ತಕ್ಷಣ ಹೊಸ ಒಂದು ಎನರ್ಜಿ ನಿಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಹಾಗೆ ಆಶೀರ್ವಾದಗಳನ್ನು ತಗೊಳ್ಳಿ. ಅವರು ಕೂಡ ನಿಮ್ಗೆ ಹೇಳ್ತಾ ಇದ್ದಾರೆ, ವಿಜಯೀ ಭವ, ಎಲ್ಲ ಕೆಲಸಗಳಲ್ಲೂ ವಿಜಯವನ್ನು ಸಾಧಿಸಿ ಬಾ ಅಂತ ಮನಸಾರೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದವನ್ನು ತಗೊಂಡು ನೀವು ಕೃತಜ್ಞರಾಗಿದ್ದೀರಿ. ಜೀವನ ಸಾರ್ಥಕವಾಯಿತು. ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಮುಂದೆ ತನ್ನಿ, ರಬ್ ಮಾಡ್ತಾ ಆ ಬಿಸಿಯಾದ ಕೈಗಳಿಂದ ಕಣ್ಣುಗಳನ್ನೊಮ್ಮೆ ಸ್ಪರ್ಶ ಮಾಡಿ, ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ನಿಮಗೆ ನೀವೇ ಸಾಟಿ. ಅಹಂ ಬ್ರಹ್ಮಾಸ್ಮಿ, ಐ ಆಮ್ ದಿ ಯೂನಿವರ್ಸ್. ನಿಮ್ಮೊಳಗಡೆನೆ ಯೂನಿವರ್ಸ್ ಇದೆ. ಏನನ್ನ ಬೇಕಾದರೂ ಮಾಡುವಂಥ ಶಕ್ತಿ ನನ್ನಲ್ಲಿದೆ ಅನ್ನುವ ನಂಬಿಕೆ ನಿಮಗೆ ಬರಬೇಕು. ಓಕೆ, ಈಗ ನೀರಿನ ಲೋಟವನ್ನು ಒಮ್ಮೆ ತಗೊಳ್ಳಿ.
ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನೀರಿಗೆ ಹೇಳಿ ಏನೆಲ್ಲ ಬೇಕು ಅಂತ. ದಿನದಲ್ಲಿ 3-4 ಬಾರಿ ಈ ಥರ ಹೇಳಿ ಹೇಳಿ ನೀರನ್ನ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ rich, I am rich, I am rich. Thank you so much, thank you so much, thank you so much. I love you, I love you, I love you. ಓ, ಇವತ್ತು ದೇವರ ದರ್ಶನನೇ ಮಾಡಿಸ್ಲಿಲ್ಲ. ನೀರನ್ನ ಕುಡೀರಿ ಖುಷಿಯಾಗಿ. ಓ, ಥ್ಯಾಂಕ್ ಯು. ದಿನದಲ್ಲಿ 3 ಬಾರಿ ಮಾಡಿ. ಹತ್ರ ನೆನಪಾದಾಗೆಲ್ಲ ನೀರು ಕುಡಿಬೇಕಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಇರಿ, ಕುಡಿತಾ ಇರಿ. ಬಾಡಿ ಕ್ಲನ್ಸ್ ಆಗುತ್ತೆ, ಮೈಂಡ್ ಕ್ಲನ್ಸ್ ಆಗ್ತಾ ಬರುತ್ತೆ. ಇದ್ರ ಕೆಲಸ ಏನು? ಗಂಗೆ ಮಾತಾ ಅಂದ್ರೆ ಪಾಪವನ್ನ ಕಳೆಯೋದು, ತೊಳೆಯೋದು ಅಲ್ವಾ? ನೀವು ಪದೇ ಪದೇ ಹಂಗೆ ಹೇಳಿ ಕುಡಿತಾ ಇದ್ರೆ ಏನಾಗುತ್ತೆ? ಎನರ್ಜಿ ಪಾಸ್ ಆಗುತ್ತೆ. ಬೇಕಾದ್ರೆ ನಿಮ್ಮ ಮನೇಲಿ ಪ್ಯೂರಿಫೈರ್ ಏನಾರು ಇರುತ್ತಲ್ಲ, ವಾಟರ್ ಫಿಲ್ಟರ್, ಅದ್ರ ಮೇಲೆ ಬರೆದ್ಬಿಟ್ಟು ಅಂಟಿಸ್ಬಿಡಿ. ಐ ಆಮ್ ರಿಚ್. ಪದೇ ಪದೇ ಹೇಳಕ್ಕಾಗಲ್ಲ ನನಗೆ ಅಂದ್ರೆ ಬರೆದು ಅಂಟಿಸಿ. ಆ ನೀರೇನಿರುತ್ತೆ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ನೀವು ಬರೆದಿರ್ತಕ್ಕಂಥ ಅಫರ್ಮೇಷನ್ ಆ ನೀರಿಗೆ ಹೋಗಿ ಕೆಲಸ ಮಾಡ್ತಾ ಇರುತ್ತೆ. ಆಮೇಲೆ ಕ್ಯಾನ್ ಇರುತ್ತೆ, ವಾಟರ್ ಕ್ಯಾನು, ಅದ್ರ ಮೇಲೆ ಬರ್ತೀವಿ ಐ ಆಮ್ ರಿಚ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ ಅಂತ. ನೋಡಿದಾಗೆಲ್ಲ ನಿಮಗೆ ನೆನಪಾಗಬೇಕು. ಆ ಥರ ಬೇಕಾದ್ರೆ ಬರ್ದಿಡಿ. ಆ ಥರ ಬರ್ದಿಟ್ಟು ಅದನ್ನ ಕುಡೀರಿ. ಬರೆದು ಒಂದ್ಸರಿ ಎನರ್ಜಿ ಮಾಡಿ, ಚಾರ್ಜ್ ಮಾಡಿ ನೀರನ್ನ ಇಟ್ಕೊಳ್ಳಿ. ಇಡೀ ದಿನ ಅದನ್ನ ಕುಡಿತಾ ಇರಿ. ಓಕೆನಾ? ಈಗ ಮಾಡೋಣ ಮಯೂರ್ಮ. ಮಯೂರ್ಮ ಅಂದ್ರೆ ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಅದ್ಭುತವಾದ, ಅಂತ್ಯವಿಲ್ಲದ ಪ್ರೀತಿ ಮತ್ತೆ ವಿಶ್ವಾಸ ಅಂತ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎಷ್ಟು ಕೊಡ್ತಾರೆ ಅಷ್ಟು ಸಿಗುತ್ತೆ ಅಂತ. ಸಕಲ ಜೀವರಾಶಿಗಳಿಗೂ ನನ್ನ ಕಡೆಯಿಂದ ಪ್ರೀತಿಯ ನಮನ, ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಲವ್ ಯು ಸೋ ಮಚ್. ಐ ಲವ್ ಯು. ಥ್ಯಾಂಕ್ ಯು. ಓಕೆ, ಇನ್ಮೇಲೆ ಸ್ವಲ್ಪ 6 ಗಂಟೆಗೆ ಮುಗಿಸುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನನಗೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಸ್ಟಾರ್ಟ್ ಆಗಿದ್ದಾವೆ, ಹಾಗಾಗಿ. ಸೊ ಈಗ ಮಾಡಿ. ತಥಾಸ್ತು. ತಥಾಸ್ತು. ನಿಮ್ಮ ಜೀವನದಲ್ಲಿ ಮಾಡುವಂತ ಎಲ್ಲ ಕೆಲಸಗಳಿಗೆ ದೇವರ, ಹಿರಿಯರ ಆಶೀರ್ವಾದ ಸಿಕ್ಕಿದೆ, ತಥಾಸ್ತು ಸಿಕ್ಕಿದೆ. ಇನ್ನು ಮುಂದೆ ನೀವು ಹಿಂತಿರುಗಿ ನೋಡುವಂತ ಅವಶ್ಯಕತೆ ಇಲ್ಲ. ಎಲ್ಲದರಲ್ಲೂ ಜಯವನ್ನ ಸಾಧಿಸ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್ ಕಡೆಯಿಂದ ಕೂಡ ನಿಮಗೆ ತಥಾಸ್ತು ಸಿಕ್ಕಿದೆ. ತಥಾಸ್ತು. ಎಲ್ಲರೂ ನನಗೆ ಕೂಡ ತಥಾಸ್ತು ಮಾಡಿ. ಶುಭೋದಯ. ತಥಾಸ್ತು. ಕೆಲಸದಲ್ಲಿ ನನಗೆ ಕೂಡ ಎನರ್ಜಿ, ಒಳ್ಳೆ ಎಲ್ಲರಿಗೂ ಒಳ್ಳೇದಾಗ್ಲಿ. ತಥಾಸ್ತು, ತಥಾಸ್ತು, ಮನಸ್ಸು ಕೊಡ್ಲಿ. ತಥಾಸ್ತು. ಯಾವಾಗ್ಲೂ ಈ ತರನೇ ಕ್ಲಾಸ್ಗಳನ್ನ ಮಾಡಕ್ಕೆ ಎನರ್ಜಿ ಕೊಡ್ಲಿ ಅಂತ ತಥಾಸ್ತು ಮಾಡಿ. ತಥಾಸ್ತು. ಇನ್ನ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಕ್ಲಾಸ್ಗಳು ಮಾಡಿ ಮೇಡಮ್. ತಥಾಸ್ತು, ತಥಾಸ್ತು, ತಥಾಸ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಲ್ ಬುಕ್ ಆಯ್ತಾ ಮೇಡಮ್? ಆಗಿದೆ. ಇವತ್ತು ಕಳಿಸ್ತೀನಿ ಲೊಕೇಶನ್, ಇವತ್ತು ಕಳಿಸ್ತೀನಿ. ತಥಾಸ್ತು ತಥಾಸ್ತು ತಥಾಸ್ತು. ಪುಟಾಣಿಗೂ ತಥಾಸ್ತು. ಗ್ರೂಪಲ್ಲಿ ಹಾಕ್ತೀನಿ.
ಎಲ್ಲರಿಗೂ ತಥಾಸ್ತು ಹಾಕಿದ್ದಾರೆ ಪುನರ್ವಸ. ಥ್ಯಾಂಕ್ ಯು. ಗ್ರೂಪ್ ಓಪನ್ ಮಾಡ್ತೀನಿ ಈಗ, ಈಗಲೇ ಮಾಡ್ತಾ ಇದ್ದೀನಿ. ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಹೇಳಿ. ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅದೆಲ್ಲ ಹಾಕ್ಬೇಡಿ. ಕ್ಲಾಸ್ ಅಟೆಂಡ್ ಮಾಡೋರು ಯಾರು ಹಾಕಲ್ಲ ಸಾಮಾನ್ಯವಾಗಿ, ಬೇರೆಯವರು ಅದನ್ನ ಹಾಕ್ತಾರೆ. ಹಾಗಾಗಿ ಅವಾಯ್ಡ್ ಮಾಡ್ತಾ ಇದ್ದೆ ನಾನು. ಲೊಕೇಶನ್ ಮಧ್ಯಾಹ್ನ ಹಾಕ್ತೀನಿ ಇವತ್ತು, ಆಯ್ತಾ? ಎಲ್ಲರೂ ಗ್ರೀನ್ ಸ್ಯಾರಿನ ಉಟ್ಕೊಂಬನ್ನಿ, ಜೆಂಟ್ಸು ವೈಟ್ ಶರ್ಟ್ ಹಾಕೊಂಡು. ಓಕೆ. ಓಪನ್ ಮಾಡಿದ್ದೀನಿ ಚಾಟು, ವಿಂಡೋ ಚಾಟ್ ಓಪನ್ ಮಾಡಿದ್ದೀನಿ. ಈಗಲೇ ಏನಾದ್ರು ಮೆಸೇಜಸ್ ಹಾಕಂಗಿದ್ರೆ ಕ್ಲಾಸ್ ಬಗ್ಗೆ ನಿಮ್ಗೆ ಅನ್ಸಿತ್ತು, ನಾನೇನು ನಿಮ್ಗೆ ಪಾಸಿಟಿವ್ ಹಾಕಿ ಅಂತ ಹೇಳಲ್ಲ, ನಿಮ್ಗೆ ಏನ್ ಮನ್ಸಿಗೆ ಅನ್ಸುತ್ತೆ ಅದನ್ನ ಹಾಕಿ. ಅಟ್ಲೀಸ್ಟ್ 400 ಜನದಲ್ಲಿ ಯಾರು ನೋಡ್ತಾ ಇರ್ತಾರೆ ಕ್ಲಾಸು, ಏನ್ ಮಾಡ್ತಿದ್ದಾರೆ ಇವರು ಅಂತ. ನೀವು ಪಾಸಿಟಿವ್ ನಿಮಗೆ ಮನಸ್ಸಿಗೆ ಬಂದಿದ್ದನ್ನ ಹೆಂಗಂದ್ರೆ ಹಂಗೆ ಹಾಕೋದಲ್ಲ, ಕ್ಲಾಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹಾಕಿದಾಗ ಬೇರೆಯವರು ಕೂಡ ಕಲೀಲಿಕ್ಕೆ ಶುರು ಮಾಡ್ತಾರೆ. ಏನೋ ಇದೆ, ಕಲ್ತಿರೋರೆಲ್ಲ ಏನೋ ಪಾಸಿಟಿವ್ ಆಗಿ ಆಗ್ತಾ ಇದ್ದಾರೆ, ಏನ್ ನೋಡೋಣ ಅಂತ ಅವರು 1-2 ದಿವಸ ಬಂದು ಅಟೆಂಡ್ ಮಾಡಿ ಒಬ್ರು ಬದಲಾವಣೆ ಆಗಕ್ಕೆ ಅವಕಾಶ ಸಿಗುತ್ತೆ. ನಾವೆಲ್ಲರೂ ಸೇರಿ ಗ್ರೂಪಲ್ಲಿ ಇರೋರ್ನ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು. ನಾನು ಒಬ್ಳಿಂದ ಏನೂ ಸಾಧ್ಯವಿಲ್ಲ, ನಾನೊಂದು ಮಾಧ್ಯಮ ಅಷ್ಟೇ. ಓಕೆ, ಸರ್ವರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಯೂನಿವರ್ಸ್. ಸೊ ಮೆಸೇಜನ್ನು ಹಾಕಿ ಚಾಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ನಾಳೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.